ಸೇರಿ ಮನ ಮರಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ದೇವರೇ, ನನ್ನ ಯೇಸುವೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಆಮೆನ್. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಮನ ಮರೆಯುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನನ್ನ ಕಷ್ಟ ಸುಖ ಯಾರಿಗೆ ಹೇಳದಯ್ಯ, ಈ ಲೋಕೆಯ ದೇವರು. ನನ್ನ ಕಷ್ಟ ಸುಖ ಯಾರಿಗೆ ಹೇಳದಯ್ಯ, ಈ ಲೋಕೆಯ ದೇವರು. ಹೇಳುವುದಾದರೆ యేసయ్య, ಹೇಳುವುದಾದರೆ యేసయ్ಯ, ನಿನ್ನ ಮುಂದೆ ಹೇಳಿ ಹಾಡುವೆ, ನಿನ್ನ ಮುಂದೆ ಹೇಳಿ ಹಾಡುವೆ. ಮನ ಮರಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಓ ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಪರಿಶುದ್ಧ ಚೈತನ್ಯಗೊಳಿಸುತ್ತದೆ ಆಪತ್ತಿನ ಕಾಲದಲ್ಲಿ. ನಿನ್ನ ನುಡಿಯುವುದನ್ನ ಚೈತನ್ಯಗೊಳಿಸುತ್ತದೆ ಆಪತ್ತಿನ ಕಾಲದಲ್ಲಿ. ನನ್ನ ಶರಣರೇ యేసయ్య, ನನ್ನ ಶರಣರೇ యేసయ్ಯ, ಭದ್ರವಾದ ಕೋಟೆ ನೀನಯ್ಯ, ನನ್ನ ಭದ್ರವಾದ ಕೋಟೆ ನೀನಯ್ಯ. ಮನ ಮರಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಮನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಬಲ ನೀಡಿದೆ. ಆಮೆನ್, ಆಮೆನ್. ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಬಲ ನೀಡಿದೆ. ನನ್ನ ಒಳ್ಳೆ ಪಾಲು ನೀನೇ యేసయ్య, ನನ್ನ ಒಳ್ಳೆ ಪಾಲು ನೀನೇ యేಸయ్ಯ. ನಿನ್ನ ನೀತಿಗಾಗಿ ನಾ ದುಡಿಯುವೆ, ನಿನ್ನ ರಾಜನೀತಿಗಾಗಿ ನಾ ದುಡಿಯುವೆ. ಮನ ಮರಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಆಮೆನ್. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ದರ್ಶನವ ನೋಡುತ್ತಿರುವೆ యేసయ్ಯ, ಕತ್ತಲೆಯ ಲೋಕದಲ್ಲಿ. ನಿನ್ನ ದರ್ಶನವ ನೋಡುತ್ತಿರುವೆ యేಸయ్య, ಕತ್ತಲೆಯ ಲೋಕದಲ್ಲಿ. ಬೇಗನೆ ನೀ ಬರು యేసయ్య, ಬೇಗನೆ ನೀ ಬರು యేಸయ్ಯ, ಮಹಿಮೆ ರಾಜ್ಯದೊಳಗೆ ನನ್ನ ಸೇರಿಸಯ್ಯ, ಮಹಿಮೆ ರಾಜ್ಯದೊಳಗೆ ನನ್ನ ಸೇರಿಸಯ್ಯ. ಮನ ಮರಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ಮನ ಮರಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೇ. ನನ್ನ ದೇವರೇ, ನನ್ನ ಯೇಸುವೇ, ನನ್ನ ದೇವರೇ, ನನ್ನ ಯೇಸುವೇ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಆರಾಧನೆ ಮುಗಿಸಿದೋ ಈ ವಚನದ ಬಗ್ಗೆ ಹೋಗ್ತಾ ಇದ್ದೀವಿ. ನಾನು ನಿಮಗೆ ಹೇಳಿದ್ದೀನಿ, ಈ ಒಂದು ಗುಡ್ ಫ್ರೈಡೇ ಮತ್ತು ಪುನರುತ್ಥಾನ ದಿವಸ ಹಬ್ಬ ಬರುವಲ್ಲಿವರೆಗೆ ಕೂಡ ಸಾಧ್ಯವಾದ ಶಿಲುಬೆಗೆ ಸಂಬಂಧಪಟ್ಟಂಥ ವಾಕ್ಯನ ಕೊಡ್ತೀನಿ ಅಂತೇಳಿ. ಯಾಕೆಂದರೆ ಯೇಸು ಸ್ವಾಮಿ ಸತ್ತಿರೋದು
ಶುಕ್ರವಾರ, ಎದ್ದು ಬಂದಿರೋದು ಭಾನುವಾರ, 3 ದಿವಸ. ಇಲ್ಲಿ ನಮ್ಮ ಇಂಡಿಯದ ಲೆಕ್ಕಾಚಾರದ ಪ್ರಕಾರ 3 ದಿವಸ ಸಿಗೋದಿಲ್ಲ. ಆದರೆ ಇಸ್ರೇಲ್ ದೇಶದ ಪ್ರಕಾರ ಅವರು ಹಗಲುಗಳನ್ನು ಲೆಕ್ಕ ಹಾಕ್ತಾರೆ. ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಗಂಟೆವರೆಗೆ ಅವ್ರಿಗೊಂದು ದಿವಸ. ಆ ಲೆಕ್ಕಾಚಾರ ಪ್ರಕಾರ ಅವ್ರು 3 ದಿವಸ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಇರಲಿ, ಅವರು ಸತ್ತಿದ್ದು ನಿಜ, ಎದ್ದು ಬಂದಿದ್ದು ನಿಜ, ಅವರ 40 ದಿವಸ ಎಲ್ಲ ಕಡೆ ಓಡಾಡಿದ್ದು ನಿಜ, ಯಾರು ಮೊಳೆ ಹೊಡೆದ್ರು ಅವ್ರಿಗೆ ಕಣ್ಣಾರೆ ಕಂಡಿದ್ದು ನಿಜ. ಆ ಕಾರಣಕ್ಕೋಸ್ಕರ ಈ ಒಂದು ತಿಂಗಳಲ್ಲಿ ನಾನು ಶಿಲುಬೆ ಬಗ್ಗೆ ತಿಳಿಸ್ತೀನಿ. ಬರೋ ತಿಂಗಳು 20ನೇ ತಾರೀಕಿಗೆ ಪುನರುತ್ಥಾನ ದಿನದ ಹಬ್ಬವನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. ಗುಡ್ ಫ್ರೈಡೆ ಹಬ್ಬ ನಾವು ಮಾಡ್ತಾ ಇಲ್ಲ, ಯಾಕೆಂದರೆ ಹಳ್ಳಿ ಜನಗಳಾಗಿರೋ ಕಾರಣಕ್ಕೋಸ್ಕರ ಗುಡ್ ಫ್ರೈಡೆಗೆ ರಜೆ ಸಿಗೋದಿರೋ ಕಾರಣಕ್ಕೋಸ್ಕರ ಗೌರ್ಮೆಂಟ್ ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಶುಕ್ರವಾರ ದಿವಸ ಸಾಧ್ಯವಾದರೆ ಕಾನ್ಫರೆನ್ಸ್ ಕಾಲಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಾಂದರೆ ಆ ಒಂದು ಇದು ಪುನರುತ್ಥಾನ ದಿವಸ ಹಬ್ಬನ ನಾವೆಲ್ಲರೂ ಸೇರಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವತ್ತು ತಪ್ಪದೇ ಬರಬೇಕು. ಯಾಕೆಂದರೆ ಕ್ರಿಸ್ಮಸ್ಗಿಂತನೂ ಗುಡ್ ಫ್ರೈಡೆಗಿಂತನೂ ಪುನರುತ್ಥಾನ ದಿವಸದ ಹಬ್ಬನ ಮಿಸ್ ಮಾಡ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಸತ್ತು ನಮ್ಮ ಪಾಪಕ್ಕೋಸ್ಕರ ಸತ್ತು 3ನೇ ದಿವಸ ಎದ್ದಂಥ ದಿವಸ. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನನ ಮುಖ್ಯ ಅಲ್ಲ, ಯೇಸು ಸ್ವಾಮಿಯ ಮರಣ ಮತ್ತು ಮರಣದಿಂದ ಗೆದ್ದು ಬಂದದ್ದು ನಮಗೆ ಮುಖ್ಯ. ಅವ್ರು ಸತ್ತು 3 ದಿವಸ ಇದ್ರಲ್ಲ, ಕ್ರಿಸ್ಮಸ್ಗಿಂತನೂ ಗುಡ್ ಫ್ರೈಡೆಗಿಂತನೂ ನಮಗೆ ಯೇಸು ಪುನರುತ್ಥಾನಾಗಿ ಬಂದಿರ್ತ ದಿವಸ ಭಾಳ ಮುಖ್ಯ. ಹಾಗೆಯೇ ನಾವು ಕೂಡ ಲೋಕದ ಪಾಲಿಗೆ ಸಾಯಬೇಕು, ಯೇಸುಗೋಸ್ಕರ ಎದ್ದು ಬರಬೇಕು. ಈ ಪುನರ್ಜನ್ಮ ಅಂತ ಹೇಳೋದಿದಲ್ವಾ, ಈ ಪುನರ್ಜನ್ಮ ಅಂತ ಹೇಳೋದು ಎಲ್ಲ ಗ್ರಂಥಗಳಲ್ಲಿ ಹೇಳ್ತಾರೆ. ಇನ್ನೊಂದು ಜನ್ಮದಲ್ಲಿ ನಾಯಿಯಾಗಿ ಹುಡ್ತೀಯ, ಅಂಜೆಯಾಗಿ ಹುಡ್ತೀಯ, ಕಪ್ಪೆಯಾಗಿ ಹುಡ್ತೀಯ, ನೀ ಹಿಂದಿನ ಜನ್ಮದಲ್ಲಿ ರಾಜ ಆಗಿದೆ, ಮುಂದಿನ ಜನ್ಮದಲ್ಲಿ ಅಂಥವನಾಗಿದೆ. ನಾನು ಅಂತ ಹೇಳ್ತೀನಿ, ಈಗ ಅದೇನೋ ಸಂಜೀವಿನಿ ತಗೊಂಡು ಮಾಡ್ತಾರೆ, ಅಲ್ಲಿ ಟಿ ವಿಲಿ ತೋರಿಸ್ತಾರೆ. ಸತ್ತಿರೋರು ಹಿಂದಿನ ಕಾಲದ ಹಿಂದಿನ ಜನ್ಮ ನೆನಪರಿಸೋದು. ಎಲ್ಲರೂ ರಾಜರು ಅವರಿರಾಗಿದ್ದಾರೆ, ಒಬ್ಬರು ಕಳ್ಳರಾಗಿದ್ದೀನಿ ಅಂತ ಹೇಳಿಲ್ಲ ನೋಡಿ. ಒಬ್ಬರು ಕಳ್ಳನಾಗಿದೆ, ನಾ ಕೊಲೆಗಾರ ಆಗಿದೆ, ನಾ ಮೋಸಗಾರ ಆಗಿದೆ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ಏನು ಗೊತ್ತಾ, ನಾನು ಹಿಂದಿನ ಜನ್ಮ ರಾಜ ಆಗಿದೆ ಹಂಗೆ ಅಂತ ಹೇಳ್ತಾರೆ. ಸುಳ್ಳು 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 ಸುಳ್ಳು, ಅದೆಲ್ಲ ಒಂದು ಮಾಂತ್ರಿಕ ವಿದ್ಯೆಗಳಷ್ಟೇ. ನಮ್ಮ ಬೈಬಲ್ ಇದನ್ನು ಒಪ್ಪೋದಿಲ್ಲ. ಕೆಲಸ ಇದೆಯಲ್ಲ, ನಮ್ಮ ಬೈಬಲ್ ಒಪ್ಪೋದಿಲ್ಲ ಇದನ್ನು. ಯಾಕೆ ಒಪ್ಪೋದಿಲ್ಲ ಗೊತ್ತಾ? ಪುನರ್ಜನ್ಮ ಇಲ್ಲ. ಪುನರ್ಜನ್ಮ ಹೆಂಗಿದೆ ಅಂದರೆ, ಸತ್ತ ತಕ್ಷಣ ಒಂದು ನರಕಕ್ಕೆ ಹೋಗ್ತೀವಿ, ಇಲ್ಲ ಸ್ವರ್ಗಕ್ಕೆ ಹೋಗ್ತೀವಿ. ಯೇಸು ಕ್ರಿಸ್ತನನ್ನು ಯಾರು, ಯೇಸು ಸ್ವಾಮಿ ನನ್ನ ಪಾಪಕ್ಕೋಸ್ಕರ ಸತ್ತು 3ನೇ ದಿವಸ ಎದ್ದು ಬಂದು ನನಗೆ ರಕ್ಷಕನು ಒಡೆಯನಾಗಿ ಬಂದಿರೋದು ಯಾರು ನಂಬ್ತಿರೋ ಅವರಿಗೆ ಮಾತ್ರ ಸ್ವರ್ಗ ಅಂತ ಬೈಬಲ್ ಪ್ರತಿಪಾದನೆ ಮಾಡ್ತದೆ. ಯೇಸು ಸ್ವಾಮಿ ಸತ್ಯವಾದ ದೇವರಲ್ಲ, ಅವರು ಕ್ರಿಸ್ತನ ದೇವರು, ಮತಾಂತರ ಮಾಡ್ತಾರೆ ಅಂತ ನೋಡಿ ಚೇಷ್ಟೆ ಮಾಡ್ತಾರಲ್ಲ. ನಮ್ಮ ಬೈಬಲ್ ಆಧಾರ ಪ್ರಕಾರ ಪಾಪ ಪರಿಹಾರ ಮಾಡಿಕೊಳ್ಳದೆ ಇರೋನು ಯೇಸು ಸ್ವಾಮಿ ನಮ್ಮ ಪಾಪಕ್ಕೋಸ್ಕರ ಸತ್ತಿರೋ ಕಾರಣಕ್ಕೋಸ್ಕರ, ಅವರು ಪಾಪ ಪರಿಹಾರ ಮಾಡಿರೋ ಕಾರಣಕ್ಕೋಸ್ಕರ ಅದನ್ನು ನಂಬಿದ್ರೆ ಸ್ವರ್ಗ. ಆದರೆ ಪಾಪ ಪರಿಹಾರ ಆಗದೇ ಯಾರು ಸಾಯ್ತಾರೋ ಅವ್ರಿಗೆಲ್ಲ ನರಕನೇ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ಪಾಪ ಇಟ್ಕೊಂಡು ಸತ್ತವನಿಗೆ ಗ್ಯಾರಂಟಿ ನರಕ. ಆದರೆ ನಿಮಗೋಸ್ಕರ ಯೇಸು ಸ್ವಾಮಿ ಸತ್ತು 3 ದಿವಸ ಎದ್ದು ಬಂದಿದ್ದಾರೆ, ಅದರಿಂದ ಸ್ವರ್ಗ ಗ್ಯಾರಂಟಿ ಬೇರೆ. ಎದ್ದು ಬಂದ ದಿವಸವನ್ನು ನಾವು ಏಪ್ರಿಲ್ 20ನೇ ತಾರೀಕಿಗೆ ನಾವು ಆರಂಭಿಸಲಿಕ್ಕಿದ್ದೀವಿ. ಉತ್ತಮವಾದಂಥ ಒಂದು ವಚನದ ಭಾಗವನ್ನು ಕೂಡ ನಾವು ಕೊಡಲಿಕ್ಕಿದ್ದೀವಿ. ದೇವರು ನಮ್ಮ ಒಂದು ಸೇವೆಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ, ಆ ಪುನರುತ್ಥಾನ ದಿವಸ ಹಬ್ಬ ದಿವಸ ನೀವು ನಿಮ್ಮ ಕಡೆಯವರು ಎಲ್ಲರೂ ಕೂಡ ಬನ್ನಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಈಗ ನಾವು ವಚನದ ಭಾಗಕ್ಕೆ ನಾವು ಹೋಗುವ. ಆಮೇನ್. ಆ ಒಂದು ಪುನರುತ್ಥಾನ ದಿವಸದ ಹಬ್ಬದವರೆಗೂ ಕೂಡ ನಾವು ಶಿಲುಬೆ ಬಗ್ಗೆ ನೋಡೋಣ. ಇವತ್ತು ಸುಮಾರು ಟಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿ, ಶಿಲುಬೆ ಮೇಲೆ ಯೇಸು ಸ್ವಾಮಿ ಮಾತಾಡಿದ 7 ಮಾತುಗಳ ಬಗ್ಗೆನೇ ತೋರಿಸ್ತಾರೆ. ಆದರೆ 7 ಮಾತುಗಳ ಬಗ್ಗೆ ಎಲ್ಲರೂ ಕೇಳಿದ್ದೀವಿ, ಯೂಟ್ಯೂಬಲ್ಲಿ ಬರ್ತಾ ಇದೆ. ನಾನು ಕೂಡ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಶಿಲುಬೆ ಮೇಲೆ ಅವ್ರು ಮಾತಾಡಿ 7 ಮಾತುಗಳು. ಆ 7 ಮಾತುಗಳು ಬೇಡ. ಶಿಲುಬೆ ಹೇಳಿದ್ರೆ ಏನು, ಶಿಲುಬೆ ಪ್ರೀತಿ ಹೇಳಿದ್ರೆ ಏನು, ಶಿಲುಬೆಯಿಂದ ಆಗುವಂಥ ಶಕ್ತಿ ಏನು, ಇದರ ಬಗ್ಗೆ ನಾವು ತಿಳಿಯೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ 1 ಕೊರಿಂಥ 1:18 ನಾವು ಓದಪ್ಪ. 1 ಕೊರಿಂಥ 1:18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನೋಡಿ, ಇಲ್ಲಿ ವಾಕ್ಯದಲ್ಲಿ ಏನು ಬರೆದಿದ್ದಾರೆ, ಶಿಲುಬೆಯ ಕುರಿತಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ಶಿಲುಬೆ ಬಗ್ಗೆ ಮಾತಾಡಿದ್ರೆ ಹೊಡಿಯಕ್ಕೆ ಬರ್ತಾರೆ.
ಸಿಲುಬೆ ಬಗ್ಗೆ ಮಾತಾಡಿದ್ರೆ ನೀನು ಯೇಸುನ ಅದಕ್ಕೆ ಮೊಳೆ ಹೊಡೆದು ಕೊಂದಿದ್ರು ಅಂತಾರೆ. ಯಾಕೆ ಸತ್ರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಯಾಕೆ ಮೊಳೆ ಹೊಡೆದ್ರು ಅಂತ ಗೊತ್ತಿಲ್ಲ. ಅವನು ಪಾಪಕ್ಕೋಸ್ಕರನೇ ಯೇಸು ಸ್ವಾಮಿ ಮೊಳೆ ಹೊಡೆಸ್ಕೊಂಡ್ರದ್ದು ಗೊತ್ತಿಲ್ಲ ಅವರಿಗೆ. ನೋಡಿ, ಸಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರೋರಿಗೆ ಹುಚ್ಚು ಮಾತದು. ಏನು ಅವ್ರಿಗೆ ಹುಚ್ಚು ಮಾತು. ಅಯ್ಯೋ ಬೇರೆ KML ಜನ ಹೋಗ್ತಾರೆ, ಜಾತಿ ಬಿಟ್ಬಿಟ್ಟು ಹೋಗ್ತಾರೆ, ಮತ ಬಿಟ್ಬಿಟ್ಟು ಹೋಗ್ತಾರೆ. ಅಯ್ಯೋ ತಾಯಿ, ನೀವು ಜಾತಿ ಬಿಟ್ಟು ಯಾರೂ ಬರಲಿಲ್ಲ, ನಾನೇ ಜಾತಿ ಬಿಟ್ಟಿಲ್ಲ. ಅಲ್ಲಯ್ಯ, ನೋಡಿ ಇಲ್ಲಿ ಸ್ಪಷ್ಟವಾಗಿ ಗಮನ ಅದರಲ್ಲಿ ಇಟ್ಕೊಳ್ಳಿ. ಇಲ್ಲಿ ಹಲೋ, ಯೇಸು ಸ್ವಾಮಿ ಲೋಕಕ್ಕೋಸ್ಕರನೇ ಸತ್ತಿರ್ಬೋದು, ಆದರೆ ಇಲ್ಲಿ ಯೇಸು ಸ್ವಾಮಿ ಯಾರಿಗೋಸ್ಕರ ಪ್ರಾಣ ಕೊಟ್ಟರು? ಲೋಕಕ್ಕೋಸ್ಕರ. ಯೋಹಾನ 3:16 ಏನು ಬರ್ತದೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಆಗ ಅವರು ಯೇಸು ಸ್ವಾಮಿ ನಮಗೋಸ್ಕರ ಮಾತ್ರ ಅಲ್ಲ ಪ್ರಾಣ ಸುರಿಸಿರೋದು, ಇಡೀ ಲೋಕಕ್ಕೋಸ್ಕರ ಸುರಿಸಿದ್ದಾರೆ. ಆದರೆ ಅದನ್ನು ನಂಬುವಂಥವರಿಗೆ ದೇವರ ಶಕ್ತಿಯಾಗಿದೆ, ನಂಬದೇ ಇರೋರಿಗೆ ನಾಶನ ಮಾರ್ಗವಾಗಿದೆ. ಇಲ್ಲಿ ಬೈಬಲಲ್ಲಿ ಇನ್ನೊಂದ್ಸಲ ಓದ್ಬಿಟ್ಟ ಒಂದು ಅಧ್ಯಾಯ. ಸಿಲುಬೆಯ ವಿಷಯವಾದ ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಯಾಕೆ ವಯಸ್ಸಾಗಿದೆ? ನಮಗೆ ದೇವರ ಶಕ್ತಿಯಾಗಿದೆ ಸಿಲುಬೆ ಮಾತು. ಸಿಲುಬೆ ಬಗ್ಗೆ ನೀವು ಧ್ಯಾನ ಮಾಡಬೇಕು. ಏಸಪ್ಪ ನನಗೋಸ್ಕರ ಹೆಂಗೆ ಸತ್ರು ಅಂತೇಳಿ. ಇವತ್ತು ನಾನು ಬೆಳಿಗ್ಗೆ ಬಂದ ತಕ್ಷಣ 2-3 ಆರಾಧನೆ ಆಗ್ತದೆ ಬರೀ ಸಿಲುಬೆಯಲ್ಲಿ ಯೇಸು ಸತ್ತಿರೋರಿಗೆ. ಸಿಲುಬೆಯಲ್ಲಿ ಸತ್ತಿದೆ ಯಾಕೆಂದರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಈಗ ಮೂಗರಮ್ಮ ಬನ್ನಿ, ಈಗ ನೀ ಇಲ್ಲಿ ಕೂತ್ಕೊಳ್ಳೋ. ಈಗ ನಾನು ಇವನಿಗೆ ತೆಗೆದು ಹೊಡಿತೀನಿ. ಹೊಡೆದಾಗ ಅವ್ನು ತಲೆ ಬಗ್ಸ್ಬಿಡ್ತಾರೆ. ಏಟು ಯಾರಿಗೆ ಬಿಟ್ಟು ಅವನು ತಲೆ ಬಿದ್ದಿದ್ದು ನಿಜಾನಾ? ನಾನೇನು ಮಾಡಿದೆ? ಇರಿಸ್ಲಿಕ್ಕೆ ಒಂದು ಏಟು ಕೊಡ್ತೀನಿ. ಕೊಟ್ಟಾಗ ಅವ್ನು ತಲೆ ಬಗ್ಸ್ಬಿಡ್ತಾನೆ. ಏಟು ಯಾರಿಗೆ ಬಿಟ್ಟು ಅಮ್ಮನಿದ್ದಾನೆ. ದಣ್ಣೆ ಎತ್ಕೊಂಡು ನಾನು ಬೀಸಿ ಹೊಡೆಯುವಾಗ ಗಿರೀಶನಿಗೆ ಹೊಡಿತಾ ಇರ್ತೀನಿ. ಅವನಿಗೆ ಹೊಡೆದಾಗ ಅವನು ತಪ್ಪಿಸ್ಕೊಬಿಟ್ಟಾಗ ಏಟು ಯಾರಿಗೆ ಬೀಳ್ತು? ಅಮ್ಮನಿಗೆ ಬೀಳ್ತಾರಲ್ವ? ಹಂಗೇನೆ ನಾನು ಮಾಡಿರೋ ಪಾಪಕ್ಕೆ ಸೈತಾನನ ಏಟು ನನಗೆ ಬೀಳಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ಸಿಲುಬೆಯಲ್ಲಿ ಸತ್ಯದಿಂದ ಆ ಏಟನ್ನ ನಾವು ತಪ್ಪಿಸ್ಕೊಂಡು ಯೇಸು ಸ್ವಾಮಿ ಆ ಏಟು ತಿಂದರು. ಅಷ್ಟೇ ಸುಲಭವಾಗಿ ಹೇಳ್ತಾ ಇದ್ದೀನಿ. ನಾವು ತಿನ್ನಬೇಕಾದ್ರೆ ಏಟು, ನಾವು ಹೋಗ್ಬೇಕಾದ್ರೆ ನರಕನ ಯೇಸು ಸ್ವಾಮಿನೇ ಅನುಭವಿಸಿ ಸತ್ತು 3 ದಿವಸ ಎದ್ದು ಬಂದು ನರಕದ ಅಧಿಪತಿಯನ್ನು ಸೋಲಿಸಿ ಪಾತಾಳದ ಬೀಗದ ಕೈಯನ್ನು ಕಿತ್ಕೊಬಂದು ದೇವರ ಮಕ್ಕಳ ಪಾಲಿಗೆ ಪಾತಾಳ ನರಕ ಇಲ್ಲದಂತೆ ಮಾಡಿದ್ರು. ಈಗ ನನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಯಾವ ಕೀ ಇದೆ ಗೊತ್ತಾ? ಪರಲೋಕ ರಾಜ್ಯದ ಕೀ ಇದೆ. ಪರಲೋಕದ ರಾಜ್ಯದ ಕೀ ನಿನ್ನ ಕೈಲಿದೆ. ಹಾಗಲ್ಲಿಯ ಹಾಗಾದ್ರೆ ಪರಲೋಕ ರಾಜ್ಯದ ಕೀಗಳು ಯಾವ್ದು ಗೊತ್ತಾ? ಒಂದು ಆರಾಧನೆ, ಅದು ಒಂದು ಕೀ. ನೀನು ಆರಾಧನೆ ಕಳೆದು ಬಿಟ್ಟು ಬರ್ತೀಯಾ, ನಿಂದು ಒಂದು ಕೀ ಹಾಳಾದಂಗೆ. ಹಾಗಲ್ಲಿಯ ವಿಜ್ಞಾಪನೆ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಅಯ್ಯೋ ಅಂಕಲ್ ವಿಜ್ಞಾಪನೆ ತಾನೇ ಮಾಡೋದು, ವಿಜ್ಞಾಪನೆ ಕಳೆದ ಮೇಲೆ ಹೋಗ್ತಿದ್ದ ಬರ್ತೀಯಾ, ಒಂದು ಕೀನ ಕಳ್ಕೊಂಡೆ. ಯಾಕೆಂದ್ರೆ ಒಂದು ಮನೆಗೆ 4-5 ಬಾಗಿಲಿದೆ, ನಿಜಾನ? ಈಗ ಈ ಆಲಯಕ್ಕೆ ಎಷ್ಟು ಬಾಗಿಲಿದೆ ಲೆಕ್ಕ ಹಾಕ್ರಪ್ಪ, ಲೆಕ್ಕಾಕಿ ಬೇಗ ಬೇಗ. ಆಲಯ 5 ಬಾಗಿಲಿದೆ ಈ ಆಲಯದೊಳಗಡೆ ಅಲ್ವಾ? ಈ 5 ಬಾಗಿಲಿಗೆ 5 ಕೀ. ಆಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಕೀಗಳು ಅಲ್ಲಿ ಬರ್ತದೆ, ಕೀ ಅಂತ ಬರ್ದಿಲ್ಲ. ಮತ್ತೆ 16ನೇ ರಾಜ್ಯದಲ್ಲಿ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಅಂತ ಬರ್ತಿದೆ. ಬಾಕಿ ತೆಗೆದು ಬೇಡ, ಟೈಮ್ ಆಗ್ಬಿಡ್ತದೆ. ಪರಲೋಕ ರಾಜ್ಯದ ಬೀಗದ ಕೈಗಳಂತ ಬರ್ತಿದೆ. ಈ ಮನೆಗೆ ಬರ್ಬೇಕಾದ್ರೆ 3-4 ಬೀಗ ಬೇಕಂತೆ ಇದ್ರೊಳಗೆ ಬರ್ಬೇಕಾದ್ರೆ. ಹಾಗಾದ್ರೆ ಪರಲೋಕ ಹೋಗ್ಬೇಕಾದ್ರೆ ಆರಾಧನೆಗೆ ನೀನು ಬರಲಿಲ್ವಾ? ಒಂದು ಕೀ ಕಳ್ಕೊಂಡೆ. ಫಸ್ಟ್ ಪ್ರಾರ್ಥನೆ ಬರಲಿಲ್ವಾ? 2ನೇ ಕೀ ಹಾಕೊಂಡೆ. ವಿಜ್ಞಾಪನೆಗೆ ನೀನು ಬರಲಿಲ್ವಾ? ಕೊನೆಗೆ ವಾಕ್ಯದ ಕೀ ಇಟ್ಕೊಂಡು ಹಿಂಗೆ ತಿರುಗೋದೇ ಇಲ್ಲ. ನಿನ್ನ ಬಾಲಿಗೆ ಓಪನ್ ಆಗೋದಿಲ್ಲ ಪರಲೋಕ ನಿನಗೆ ಓಪನ್ ಆಗಬೇಕಾ? ನಿನ್ನ ಕೈಯಲ್ಲಿ ಕೊಟ್ಟಂತ ಬೀಗದ ಕೈಯನ್ನ ಭದ್ರವಾಗಿ ಇಟ್ಟುಕೊಂಡು ಬೀಗದ ಕೈನ ಓಪನ್ ಮಾಡಿ. ಕರೆಕ್ಟಾಗಿ ಓಪನ್ ಮಾಡೋದು ಮಾತ್ರ ಪರಲೋಕ ರಾಜ್ಯದ ಬೀಗದ ಕೈ ಪ್ರಿಯರೇ. ಹಾಗಾದ್ರೆ ಯೇಸು ಸ್ವಾಮಿನ ಈ ವಿಷಯ ಯಾರು ನಂಬ್ತಾರೋ ರಕ್ಷಣೆ ಮಾಡಿದ್ರೆ ನಮಗೆ ದೇವರ ಶಕ್ತಿಯಾಗಿದೆ. ಸಿಲುಬೆಯ ಮಾತಿದೆ ನೋಡಿ, ದೇವರ ಶಕ್ತಿಯಾಗಿದೆ. ಹಾಗಾಗಿ ಸಿಲುಬೆ ಮಾತು ಏನಾಗಿದೆ? ದೇವರ ಒಂದು ಶಕ್ತಿಯಾಗಿದೆ. ಆದರೆ ಅವರಿಗೆ ಏನಾಗಿದೆ? ನಾಶನದ ಮಾರ್ಗವಾಗಿದೆ. ಅವ್ರಿಗೆ ಯೇಸು ಸ್ವಾಮಿ ನಮ್ಮ ಪಾಪಕ್ಕೋಸ್ಕರ ಸತ್ತು ನಂಬೋದೇ ಇಲ್ಲ. ಅವರು ತಿಳ್ಕೊಂಡಿದ್ದಾರೆ ಏನು ಗೊತ್ತಾ? ನಾನು ಅನ್ನದಾನ ಮಾಡಿಬಿಟ್ರೆ ನನ್ನ ಸ್ವರ್ಗ, ನಾನು ದಾನ ಧರ್ಮ ಮಾಡಿಬಿಟ್ರೆ ಸ್ವರ್ಗ, ಪುಣ್ಯಕ್ರಿಯೆ ಮಾಡೋದು ಸ್ವರ್ಗ.
ಅಮ್ಮ ತಾಯಿ ನೀನು ದಾನ ಧರ್ಮ ಮಾಡ್ತೀಯ, ಇಡೀ ಚರ್ಚಿಗೆ ನೀನು ಒಂದು ಊಟ ಹಾಕ್ಸ್ತಾ ಇದೆಯಾ, ನಿನಗೆ ದೇವರು ಕೊಟ್ಟಿದ್ದಾರೆ ಮಾಡ್ತಾ ಇದೆ ಕಣಮ್ಮ. ನೀ ಕೊಡದೇನೆ ನೀನು ರೋಡಲ್ಲಿ ಫುಟ್ಪಾತಲ್ಲಿ ಭಿಕ್ಷೆಗಾರ್ತಿ ಆಗಿದ್ರೆ ನೀನು ಕೊಡೋಕ್ಕಾಗ್ತಿತ್ತಾ? ನಿನಗೆ ದೇವರು ಕೊಟ್ಟಿದ್ದಾರೆ ಕೊಡ್ತಾ ಇದೆಯಾ. ಅಲ್ಲಲ್ಲಿಯ ದೇವರು ಕೊಡಲಿಲ್ಲ ಅಂದರೆ ಕೊಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಲ್ಲಿಯ ಹಾಗಾದರೆ ನಿನ್ನ ದಾನ ಧರ್ಮ ಮಾಡ್ತೀಯಲ್ಲ, ಅದು ನಿನಗೆ ದೇವರು ಶಕ್ತಿ ಕೊಟ್ಟಿದಾಗ ಮಾಡ್ತಾ ಇದೆ ಅಷ್ಟೇ. ಶಕ್ತಿ ಕೊಡೋದ್ರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿನ್ನ ದಾನ ಧರ್ಮದಿಂದ ನೀನು ಸ್ವರ್ಗಕ್ಕೆ ಹೋಗೋದಿಲ್ಲ. ನಿನ್ನ ಪಾಪ ಪರಿಹಾರ ಆದರೆ ಮಾತ್ರ ಸ್ವರ್ಗ. ನಿನ್ನ ಪಾಪ ಪರಿಹಾರ ಆಗಬೇಕಾ? ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಸತ್ತಿರತಕ್ಕಂಥ ಯೇಸು ಸ್ವಾಮಿನ ನಂಬಿದ್ರೆ ಮಾತ್ರ ನಿನ್ನ ಸ್ವರ್ಗ. ಇದು ನಮಗೆ ರಕ್ಷಣೆ ಮಾರ್ಗದ ಶಕ್ತಿ. ಇನ್ನೊಂದ್ಸಲ ನಾನೇ ವಾಕ್ಯ ಓದ್ತೀನಿ. ಸಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರೋರಿಗೆ ಹುಚ್ಚು ಮಾತಾಗಿದೆ, ಆದರೆ ನಮಗೆ ಏನಾಗಿದೆ? ರಕ್ಷಣಾ ಮಾರ್ಗದಲ್ಲಿರೋರಿಗೆ ದೇವರ ಶಕ್ತಿಯಾಗಿದೆ. ಈಗ ಒಬ್ಬರಿಗೊಬ್ಬರು ಕೈ ಕೊಟ್ಕೊಂಡು ಹೇಳಿ, ನನಗೆ ಸಿಲುಬೆಯ ಮಾತು ದೇವರ ಒಂದು ಶಕ್ತಿಯಾಗಿದೆ ಅಂತ ಹೇಳಿ. ಹಾಲೆಲೂಯಾ. ನೀನು ನಿನ್ನ ಮಗುವಿಗೆ ಕೈ ಕೊಟ್ಕೊಪ್ಪ, ದೇವರ ಶಕ್ತಿಯಾಗಿದೆ ಅಂತೇಳಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇದು ಸಿಲುಬೆಯ ವಿಷಯದ ಮಾತು ದೇವರ ಒಂದು ಶಕ್ತಿಯಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧಾತ್ಮನೆ, 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 ಇಳಿದು ಬಾ. ಹಾಲೆಲೂಯಾ. ಹೋ 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 ಶುಭವರಾಗಿ ನಿಮ್ಮ ಆಲೋಚನೆ ನಾವು ಮಾಡಿಲ್ಲ ಅಪ್ಪ. ಇಳಿದು ಬಂದು ಕಾರ್ಯ ಮಾಡಪ್ಪ. ಇಲ್ಲಿ ಸಿಲುಬೆಯ ಶಕ್ತಿ ಇಳಿದು ಬರಲಿ. ಯೇಸುವಿನ ಪುನರುತ್ಥಾನದ ಶಕ್ತಿಯ ಮಹಿಮೆ ಇಳಿದು ಬರಲಿ ಸ್ವಾಮಿ. ಇಳಿದು ಮಾಡುವ ಕಾರ್ಯಕ್ಕಾಗಿ ಯೇಸುವಿನ ಅಭಿಷೇಕವನ್ನು ನಾಮದಲ್ಲಿ ತಂದೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಗಾದ್ರೆ ಸಿಲುಬೆಯ ಮಾತು ನಾಶನದ ಮಾರ್ಗದಲ್ಲಿ ಇರೋರಿಗೆ ಹುಚ್ಚು ಮಾತಾಗಿದೆ. ಇವತ್ತು ನಮ್ಮನ್ನು ಹೊಡಿಲಿಕ್ಕೆ ಬರ್ತಿದ್ದಾರೆ. ಅವ್ರಿಗೆ ಅರ್ಥನೇ ಆಗೋದಿಲ್ಲ ಕಣಮ್ಮ. ಹೆಂಗೆ ಹೇಳಿದ್ರೆ ನಮಗೆ ನಿನಗೆ ದೇವರ ಶಕ್ತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ಒಂದು ಲೋಕದಲ್ಲಿ ಎರಡು ರೀತಿಯ ಜನ ಇದ್ದಾರೆ. ಒಂದು ನಾಶನದ ಮಾರ್ಗಕ್ಕೆ ಹೋಗೋರು, ಒಂದು ದೇವರಿಂದ ರಕ್ಷಣೆ ಪಡೆಯೋರು. ಹಂಗೇನೆ ಸಭೆ ಒಳಗಡೆನೂ ಇದ್ದಾರೆ, ನಾಶನಕ್ಕೆ ಹೋಗೋರು ಇದ್ದಾರೆ, ದೇವರ ಶಕ್ತಿ ಪಡೆಯೋರಿದ್ದಾರೆ. ಸಭೆಗೆ ಬರ್ತಾರೆ, ಅಂಕಲ್ ನನಗೆ ಅದಾಗಬೇಕು ಇದಾಗಬೇಕು ಅಂತ ಹೇಳ್ತಾರೆ ನೋಡಿ. ಅವ್ರು ಯಾರು ಸ್ವರ್ಗಕ್ಕೆ ಬರೋದಿಲ್ಲ. ಅವರೆಲ್ಲ ಅವ್ರ ಲಾಭಕ್ಕೋಸ್ಕರ ಬಂದಿರೋದು. ನೀವು ನಿಮ್ಮ ಲಾಭಕ್ಕೋಸ್ಕರ ಬರಬೇಡಿ, ದೇವರೇ ಬೇಕು ಅಂತ ಬನ್ನಿ, ದೇವರೆಲ್ಲ ಕೊಡ್ತಾರೆ. ಇವ್ರು ದೇವ್ರು ಬೇಕು ಅಂತ ಬರೋದಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂದರೆ. ನೀವು ದೇವ್ರು ಬೇಕು ಅಂದ್ರೆ ಬನ್ನಿ, ದೇವರೆಲ್ಲ ಕೊಡ್ತಾರೆ. ನಿಮಗೆ ದೇವರು ಬೇಡ, ಬೇಕಾಗಿರೋದೇನು? ನನಗೆ ಅದ್ಭುತ ಅದ್ಭುತ ಮಾಡಪ್ಪ ನನ್ನ ಜೀವಿತದಿ. ಆಡ್ರಿ ನಿನ್ನಂದೆ ಹೇಳಪ್ಪ ಏಸಪ್ಪ. ಅದ್ಭುತ ಮಾಡಪ್ಪ ನನ್ನ ಜೀವಿತದಿ, ನಿನ್ನನ್ನೇ ನಂಬಿರುವೆ ಏಸಪ್ಪ, ನಿನ್ನನ್ನೇ ನಂಬಿರುವೆ, ನಿಮ್ಮಂತೆ ಯಾರಿಲ್ಲಪ್ಪ. ಅಲ್ಲಿ ಇನ್ನೊಂದು ವಾಕ್ಯ ಸೇರಿಸಿದ್ರೆ ಅಮ್ಮ, ನೀವೇ ಏನಾದರೂ ಮಾಡಬೇಕಂತ. ಯಾಕತ್ತ ಕೊನೆಗೆ ಅವ್ರಿಗೆ ಡೌಟ್ ಸಿಗ್ತದೆ ಇಲ್ವ ಅಂತ, ಅದ್ಭುತ ಸಿಗ್ತದೆ ಡೌಟ್. ಅದಕ್ಕೆ ಆ ಅಮ್ಮ ಚೆನ್ನಾಗಿ ಬರ್ತಾರೆ, ನೀವೇ ಏನಾದರೂ ಮಾಡಬೇಕು ಅಂತೇಳಿ. ದೇವರು ಏನಾದರೂ ಮಾಡಬೇಕಂತ ಯಾಕಂತ ಡೌಟ್ ಬರೋದು. ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ತಾನೆ ಅದ್ಭುತ ಆಗೋದು. ಅಲ್ಲದೆಯಾ? ಅದಕ್ಕೇನೆ ನೀವೇ ಏನಾದರೂ ಮಾಡಬೇಕು ಅದು ಏನಕ್ಕೆ ಕೊಟ್ಟಿರೋದು ಗೊತ್ತಾ? ಗ್ಯಾರಂಟಿ ಗೊತ್ತು. ನೀನು ರಕ್ಷಣೆ ಇದ್ದರೆ ನಿನಗೆ ಅದ್ಭುತ, ರಕ್ಷಣೆ ಇಲ್ಲ ನಿನಗೆ ಅದ್ಭುತ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಸಿಲುಬೆಯ ಮಾತು ನನಗೆ ನಿನಗೆ ದೇವರ ಶಕ್ತಿಯಾಗಿದೆ. ಯೇಸಪ್ಪನ ಮರಣದ ಬಗ್ಗೆ ನೀನು ಎಷ್ಟು ಮಾತಾಡ್ತೀಯೋ ಅಷ್ಟೇ ನಿನಗೆ ಆಶೀರ್ವಾದ. ಅದಕ್ಕೇನೆ ಕೇಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕರ್ತನ ಮೇಜನ್ನು ರೊಟ್ಟಿ ರಸ ಕರ್ತನ ಮೇಜಿದಲ್ಲ, ಲೆಕ್ಕ ಪ್ರಕಾರ ನಾವು ಸಭೆಯಾಗಿ ಕೂಡಿ ಬಂದಾಗ ವಾರ ಕೊಡಬೇಕು ಲೆಕ್ಕ. ಯಾಕೆ ಅಂದರೆ ವಾರ ಕೊಡಬೇಕು ಲೆಕ್ಕ. ಆದರೆ ಈ ಜನಗಳು ಏನಾಗಿದೆ ಅಂದರೆ ಸ್ಟೈಲ್ ಕಟ್ಟಿಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು 3 ದಿವಸ ಇದ್ದು ಉಪವಾಸ ಇದ್ದೇ ಕರ್ತನ ಮೇಜ್ ತಗೋಬೇಕಂದ್ರೆ ಬಾಕಿ 27 ದಿವಸ ಉಪವಾಸ ಇಲ್ವಾ? ಇದು ಶುದ್ಧ ಬೇಡವಾ? ತಿಂಗಳಲ್ಲಿ 30 ದಿವಸ. ಫಸ್ಟ್ ವಾರದಲ್ಲಿ ನಮಗೆ ಕರ್ತನ ಮೇಜ್ ಇದೆ ಅಂತ ಹೇಳ್ತೀವಿ. 3 ದಿವಸ ಉಪವಾಸ ಇದ್ದು ಬಂದಿರೋದು ಸುಳ್ಳು. ಇದಕ್ಕೆ ಉಪವಾಸ ಏನು ಬೇಕಾಗಿಲ್ಲ. ನಿನ್ನ ಮನಸ್ಸನ್ನು ಬದಲಾಯಿಸಿದ್ರೆ ಸಾಕು, ನೀನು ತಗೋಬೋದು. ಅಲ್ಲಲ್ವಾ? ನಿನ್ನ ಮನಸ್ಸು ಬದಲಾಯಿಸಿದ್ರೆ 3 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ದ್ರಾಕ್ಷರಸ ಮತ್ತು ರೊಟ್ಟಿ ತಗೊಂಡು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಸಭೆಯಾಗಿ ಕೂಡಿ ಬಂದಾಗೆಲ್ಲ ತಗೋಬೇಕು. ಬಟ್ ಜನಗಳು ಏನು ಮಾಡಿದ್ದಾರೆ? ಸ್ಟೈಲ್ ಕಲ್ತು ಈಗ ತಿಂಗಳಲ್ಲಿ ಒಂದೇ ಒಂದು ದಿವಸ
ತಿಂಗಳ ಪ್ರಥಮ ವಾರದ ಪ್ರಥಮ ಭಾನುವಾರ ಕರ್ತನ ಭೋಜನ, ಇಲ್ಲ ಎರಡನೇ ಭಾನುವಾರ ಕರ್ತನ ಭೋಜನ ಅಂತ ಹೇಳ್ತಾರೆ. ಅದಕ್ಕೆ ಸ್ಪೆಷಲ್ ಆಗಿ ಬಿಳಿ ಸೀರೆ ಬಿಳಿ ಬಟ್ಟೆ ಎಲ್ಲ ಹಾಕೊಂಡು ಬರ್ತಾರೆ. ಇದೆಲ್ಲ ಅವ್ರು ಹಾಕ್ತಾರೆ. ನಾನು ಹೇಳ್ತಾ ಇರೋದು ನಿಜ. ಈಗ ಅವ್ರ ಸಭೆಯಲ್ಲಿ ಹಾಕ್ತಾರಂತೆ. ನಾನು ಹೇಳೋದು ಬಿಳಿ ಬಟ್ಟೆ ಬಿಳಿ ಶರ್ಟ್ ಬಿಳಿ ಪ್ಯಾಂಟ್ ಬಿಳಿ ಪಂಚೆ ಹಾಕ್ಬಿಟ್ಟು ಒಳಗಡೆ ಬೇಕಾದಷ್ಟು ಬ್ಯಾಡದಲ್ಲಿ ಇದ್ರೆ ಏನು ಪ್ರಯೋಜನ? ಬಟ್ಟೆಯಿಂದ ಪ್ರಯೋಜನ ಇಲ್ಲ. ನಿನ್ನ ಮನಸ್ಸಿನ ಒಳಗಡೆ ಇರತಕ್ಕಂಥ ಕೆಟ್ಟ ಶಕ್ತಿಗಳನ್ನ ತೆಗೆದುಹಾಕಿ ನೀನು ಯೇಸು ಸ್ವಾಮಿ ಕೊಡುವಂಥ ನೀತಿವಂತಿಕೆ ಡ್ರೆಸ್ ಹಾಕು, ಪರಿಶುದ್ಧತೆ ಎಂಬ ಡ್ರೆಸ್ ಹಾಕು. ನೀನು ಕರ್ತನ ಭೋಜನ ತೆಗಿಬೇಕಿದ್ರೆ ನಿನ್ನ ಹೃದಯ ಮಾರ್ಪಟ್ರೆ ಸಾಕು. ನಿನ್ನ ದೇಹದ ವೈಟ್ ಡ್ರೆಸ್ ಕೇಳೋದಿಲ್ಲ, ಕಿವಿದು ವಾಲೆ ಬಿಚ್ಚಿದರೆ ಕೇಳೋದಿಲ್ಲ, ಮೂಗುತಿ ಬಿಚ್ಚಿದರೆ ಕೇಳೋದಿಲ್ಲ, ನಿನ್ನ ನಡತೆ ಕೇಳೋದಿಲ್ಲ, ನಿನ್ನ ಗುಣನ ಕೇಳ್ತಾರೆ ಸ್ವಾಮಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನ ಭೋಜನ ಕೊಡುವಾಗ ನಾವು ಜ್ಞಾಪಿಸ್ಕೊಳ್ತೀವಿ. ಏನಾಗುತ್ತಾ? ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ವಿಷಯನ ನಾನು ಬರುವವರೆಗೆ ಇದನ್ನು ಪ್ರಸಿದ್ಧಿಪಡಿಸಿರಿ ಅಂತ ಹೇಳಿದ್ದಾರೆ. ಹಾಲೆಲೂಯಾ. ಹಾಗಾದರೆ ನಾವು ಗುಡ್ ಫ್ರೈಡೆ ಹಬ್ಬನೂ ಕೂಡ ಗ್ರ್ಯಾಂಡಾಗೇ ಮಾಡಬೇಕು, ಪುನರುತ್ಥಾನ ದಿವಸದ ಹಬ್ಬನೂ ಕೂಡ ಗ್ರ್ಯಾಂಡಾಗೇ ಮಾಡಬೇಕು. ಯಾಕೆಂದರೆ ಅವರು ಸತ್ತಾಗ ನನಗೋಸ್ಕರ ಬಾಧೆ ಅನುಭವಿಸೋ ದಿನಾನ ನೆನೆಸ್ಕೋಬೇಕು. ಅವ್ರು ಎದ್ದು ಬಂದಾಗ ನನಗೋಸ್ಕರ ಯೇಸು ಸ್ವಾಮಿ ಎದ್ದು ಬಂದರೂ ತಗೊಂಡು ಪ್ರೀತಿ ನೆನೆಸ್ಕೋಬೇಕು. ಹಾಲೆಲೂಯಾ, ಪರಿಶುದ್ಧಾತ್ಮನೇ ಸ್ತೋತ್ರ 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 ಸ್ತೋತ್ರ. ಹಾಗಾದರೆ ನಾವು ಎರಡನೇ ವಾಕ್ಯದ ಕಡೆಗೆ ನಾವು ಹೋಗುವ. ಪುನಃ ಇನ್ನೊಂದು ಸಲ ಈ ವಾಕ್ಯನ ಓದ್ಬಿಡೋಣ. ಶಿಲುಬೆ ವಿಷಯದ ಮಾತು ನಾಶನದ ಮಾರ್ಗದಲ್ಲಿರೋ ಹುಚ್ಚುಮಾತಾಗಿದೆ, ರಕ್ಷಣೆ ಮಾಡಿದ ದೇವರ ಶಕ್ತಿಯಾಗಿದೆ. ಹಾಗಾದರೆ ದೇವರ ಶಕ್ತಿನ ನಾವು ಪಡಿಬೇಕಾದ್ರೆ ಮೊದಲು ದೇವರ ಪ್ರೀತಿನ ನಾವು ಪಡಿಬೇಕು. ಹಲೋ, ಅರ್ಥ ಆಗ್ತಾ ಇದೆಯಾ? ನಮಗೆ ಏನಾದರೂ ಒಂದು ಪೊಲೀಸ್ ಟ್ರೈನಿಂಗು ಅದು ಇದು ಆಗ್ಬೇಕಾದ್ರೆ ಏನು ಮಾಡಬೇಕು? ನಾವು ಮೊದಲು ಟ್ರೈನಿಂಗ್ ತಗೊಂಡ್ರೆ ಮಾತ್ರ ನಮಗೆ ಅಧಿಕಾರ ಕೊಡೋದು. ಹಾಗೇನೆ ದೇವರಲ್ಲಿ ಬಂದು ನಾವು ಟ್ರೈನಿಂಗ್ ಆದರೆ ದೇವರ ಶಕ್ತಿ ಆಟೋಮೆಟಿಕ್ ಆಗಿ ಬರ್ತದೆ. ಆಮೇಲೆ ಹಾಲೆಲೂಯಾ, ಅರ್ಥ ಆಗ್ತಿದೆಯಾ? ಹಾಗಾದರೆ ಈ ಶಿಲುಬೆಯಲ್ಲಿ ನಾವು ಎರಡು ಭಾಗವಾಗಿ ಕಾಣಬಹುದು. ಈಗ ನೋಡಿರ್ಬೇಕಾರೆ ಒಂದನೇ ಭಾಗ ದೇವರ ಪ್ರೀತಿ, ಇನ್ನೊಂದು ದೇವರ ಶಕ್ತಿ. ಯಾಕೆ ಹೇಳ್ತೇನೆ ಕೇಳಿಸ್ಕೊಳ್ಳಿ. ನಾನು ನಿನ್ನೆ ನೈಟ್ ಡ್ಯೂಟಿ ಮಾಡಿದ್ದು, ನನಗೆ ವಚನ ಬರೆಯೋಕ್ಕೆ ರೆಡಿನೇ ಮಾಡಲಿಕ್ಕೆ ಆಗಲಿಲ್ಲ, ಡ್ಯೂಟಿ ಜಾತ್ರೆ ಮಾಡೋಕ್ಕೂ ಆಗೋದಿಲ್ಲ. ಬೆಳಿಗ್ಗೆ ಬಂದು ನಿದ್ರೆ ಮಂಕಲ್ಲಿ ಕೂತ್ಕೊಂಡು ನಾನು ಇವತ್ತು ವಾಕ್ಯನ ರೆಡಿ ಮಾಡಿದೆ. ದೇವರು ನನಗೆ ಕೃಪೆ ಕೊಟ್ಟರು, ಇದೇ ವಾಕ್ಯನ ಕೊಡು ಮಗನೇ ಸರಿ. ಗುಡ್ ಫ್ರೈಡೇವರೆಗೂ ಪುನರುತ್ಥಾನ ದಿವಸವರೆಗೂ ನಾನು ಕೊಟ್ಟಿಗೆ ಪ್ರಯತ್ನ ಮಾಡಿದೆ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಷ್ಟೇ. ಇಲ್ಲಿ ಶಿಲುಬೆಯಲ್ಲಿ ಎರಡು ಭಾಗನ ಕಾಣಬಹುದು. ಒಂದು ಪ್ರೀತಿ, ಒಂದು ಶಕ್ತಿ. ಹೇಳಿ, ಒಂದು ಇನ್ನೊಂದು ಕೇಳಿಸ್ತಾ ಇಲ್ಲ, ಎಲ್ಲರೂ ಹೇಳ್ತಾ ಇಲ್ಲ. ಒಂದು ಪ್ರೀತಿ, ಒಂದು ಶಕ್ತಿ. ಈ ಪ್ರೀತಿ ಯಾವುದು? ಶಿಲುಬೆ ಯಾವ ಥರ ಇದೆ? ಹಿಂಗಿದೆ ತಾನೆ. ಈಗ ನಾ ಕೈ ನೀಡಿದ್ದೀನಿ, ನನ್ನ ದೇಹ ಹೆಂಗೆ ಕಾಣ್ತಾ ಇದೆ? ಶಿಲುಬೆ ಕಾಣ್ತಾ ಇರ್ತಾನೆ. ಈ ಶಿಲುಬೆ ಏನು ಗೊತ್ತಾ? ನಾನು ನಿಮ್ಮನ್ನೆಲ್ಲ ಪ್ರೀತಿಸ್ತಾ ಇದ್ದೀನಿ ತಗೊಂಡು ತೋರಿಸೋಂಥ ಸಂಕೇತ ಕಾಣ್ರಿ. ಒಬ್ಬ ಮನುಷ್ಯನ ನಿಲ್ಲಿಸ್ಬಿಟ್ಟು ಕೈನ ಅಗಲ ಮಾಡಿ ನಿಲ್ಲಿಸಿ ಅವನ ನೆರಳನ್ನ ಭೂಮಿಲಿ ನೋಡಿ ಪಕ್ಕಾ ಶಿಲುಬೆ ಥರನೇ ಕಾಣ್ತದೆ. ಅರ್ಥ, ಮನುಷ್ಯನ ಕುಲನ ಪ್ರೀತಿ ಮಾಡೋದಕ್ಕೋಸ್ಕರ ನಾನು ಪರಲೋಕದಿಂದ ಬಂದೆ ಅಂತೇಳಿ ಆ ಕೈನ ಅಗಾಲವಾಗಿ ಚಾಚಿ ಅವ್ರನ್ನ ಮಳೆ ಹೊಡೆದ್ರು. ಅವ್ರು ಹಿಂಗು ಮಳೆ ಹೊಡೆದಿಲ್ಲ, ಹಿಂಗು ಮಳೆ ಹೊಡೆದಿಲ್ಲ. ಹೆಂಗ್ ಬೇಕಾದ್ರೆ ಮಳೆ ಹೊಡಿಬೋದಲ್ಲ, ಹಿಂಗು ಮಳೆ ಹೊಡಿಬೋದಿತ್ತು ತಾನೆ, ಹಿಂಗು ಮಳೆ ಹೊಡಿಬೋದಾನೆ. ಅವ್ರನ್ನ ಯಾಕೆ ಹಿಂಗ್ ಮಳೆ ಹೊಡಿ ಗೊತ್ತಾ? ನನ್ನ ಸರ್ವಸ್ವವನ್ನೇ ನಿಮಗೆ ದಾರ ಎರ್ದಿದ್ದೀನಿ ಅಂತ ತೋರಿಸೋಕ್ಕೋಸ್ಕರ. ನೀವೆಲ್ಲರೂ ಮನೆಯಲ್ಲಿ ಇವತ್ತು ಬಿಸಿಲಲ್ಲಿ ಮಧ್ಯಾಹ್ನ ನಿಂತ್ಕೊಳ್ಳಿ, ನಿಮ್ಮ ಕೈನ ಹಿಂಗೆ ಅಗಲ ಮಾಡಿ ನೆರಳಲ್ಲಿ ನೋಡಿ, ಸೇಮ್ ಶಿಲುಬೆ ಚಿತ್ರ ಬರ್ತದೆ. ಅಂದರೆ ನನ್ನ ಯೇಸು ನೆರಳಾಗಿ ನಿನ್ನ ಹಿಂಬಲಿಸ್ತಿದ್ದಾರೆ. ನನ್ನ ದೇವರು ನೆರಳಾಗಿ ನಿನ್ನ ಹಿಂಬಲಿಸ್ತಿದ್ದಾರೆ. ಮಳೆಯಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿಯೂ ನನಗೆ ನೆರಳಾಗಿ ಕಾಪಾಡಿದೆ. ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿಯೂ ನನಗೆ ನೆರಳಾಗಿ ಕಾಪಾಡಿದೆ, ನನಗೆ ನೆರಳಾಗಿ ಕಾಪಾಡಿದೆ. ನನ್ನ ವಿಮೋಚಕನೇ, ನನ್ನ ಆಶ್ರಯನೇ, ನನ್ನ ಪವಿತ್ರನೇ, ನನ್ನ ಜೊತೆಗಾರನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಸಾಧ್ಯವಾದರೆ ಪುನರುತ್ಥಾನ ದಿವಸ ನಮ್ಮ ಮೂಗರಮ್ಮನಿಗೆ ಹಾಡು ನೆನಪೊಂದಿಗೆ ಆ ಹಾಡನ್ನು ಇಲ್ಲಿ ಇಡ್ತೀನಿ, ನಿಮ್ಮ ಕೈಯಿಂದ ಆಡಿಸ್ತೀನಿ, ಹಾಡು ಕರ್ಕೊಂಬನ್ನಿ. ಪುನರುತ್ಥಾನ ದಿವಸ ಏಪ್ರಿಲ್ 25ನೇ ತಾರೀಕಿಗೆ ಮೂಗರಮ್ಮ ಇದೇ ಹಾಡನ್ನು ಎಲ್ಲರ ಮುಂದೆ ಆಡ್ತಾರೆ, ಅವರಿಂದ ನಾವು ಹಿಂಬಾಲಿಸ್ತೀವಿ. ಆಮೇಲೆ ಬರ್ತದೆ ಯೂಟ್ಯೂಬೇ ಸಾಕು ನನಗೆ, ಯೂಟ್ಯೂಬ್ ಕೈಯಿಂದ ಆರಾಧನೆ ಮಾಡ್ತಾರೆ. ಹಾಲೆಲೂಯಾ. ಮೂಗರಮ್ಮ ಒಂದು ಹಾಡು ಹೇಳ್ತಾರೆ. ಹಾಲೆಲೂಯಾ. ನಮಗೆ ನೆರಳಾಗಿ ಮುಂಬಲವಾಗಿ ಯೇಸುವಿನ ಶಕ್ತಿ ನಮ್ಮನ್ನು ಕಾಯ್ತಾ ಇದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ನೋಡೋದೇ ಆದರೆ ಪ್ರಿಯರೇ, ರೋಮಪುರ 5:8 ತೆಗಿರಿ. ರೋಮಪುರ 5:8 ಓದಿ ಜೋರಾಗಿ. ನಾವು ಪಾಪಿಗಳಾಗಿದ್ದಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ಇರೋ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೋಡಿ, ಅಲ್ಲಿ ವಾಕ್ಯದಲ್ಲಿ ಬರ್ತದೆ, ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡದ ದೇವರು ನಮ್ಮ ಮೇಲೆ ಇರೋ ಪ್ರೀತಿಯನ್ನು ತೋರಿಸಿದ್ದಾರೆ. ಹಾಗಾದ್ರೆ ಶಿಲುಬೆಯಲ್ಲಿ ಮರಣ ಹೊಂದಿರೋದು ನನ್ನ ಮೇಲೆ ನಿನ್ನ ಮೇಲೆ ಇರುವಂತ ಪ್ರೀತಿ ಕಣ್ರಿ. ಯಾಕೆಂದ್ರೆ ಕೆಳಗಡೆ ವಾಕ್ಯನ ಓದಿ, ನಾವು ಆತನ ರಕ್ತದಿಂದ ನೀತಿವಂತರಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಈ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ಆಮೆನ್. ಆ ಮಗನ ಮರಣದ ಮೂಲಕ ನೀನು ಸಮಾಧಾನ ಹೊಂದುದು. ಮಗನ ಮರಣದ ಮೂಲಕ ನಮಗೆ ನಿತ್ಯ ಜೀವ ಬಂತು. ಮಗನ ಮರಣದ ಮೂಲಕ ನಿನಗೆ ರಕ್ಷಣೆ ಆಯಿತು. ಮಗನ ಮರಣದ ಮೂಲಕ ಕಂಡ್ರಿ ನಿನಗೆ ರಕ್ಷಣೆ ಆಗಿರೋದು. ಅವರು ಬಂದಿರೋದು ಕಲ್ವಾರಿಯ ಪ್ರೀತಿಯನ್ನ ತೋರಿಸಲಿಕ್ಕೆ. ಹಾಲೆಲೂಯಾ. ಏನು ಬಂದ್ರು? ಪ್ರೀತಿ ತೋರಿಸಲಿಕ್ಕೆ. ಹಾಲೆಲೂಯಾ. ಅವತ್ತು ಯೇಸು ಸ್ವಾಮಿ ಸ್ವಂತ ಮಗನನ್ನ ದೇವರು ಕೈ ಬಿಟ್ರು. ಯಾರಿಗೋಸ್ಕರ? ಒಬ್ಬ ಶ್ವೇತನಿಗೋಸ್ಕರ, ಒಬ್ಬ ಚಂದಮತಿಗೋಸ್ಕರ, ಒಬ್ಬ ಗಿರೀಶನಿಗೋಸ್ಕರ, ಒಬ್ಬ ಅಭಿಗೋಸ್ಕರ. ಹಾಲೆಲೂಯಾ. 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 ಒಬ್ಬ ಚಂದ್ರಶೇಖರನಿಗೋಸ್ಕರ, ಒಬ್ಬ ಚಂದಮಜ್ಜಿಗೋಸ್ಕರ, ಒಬ್ಬ ರೇಖನಿಗೋಸ್ಕರ, ಒಬ್ಬ ಸೇನೆಬದಲ ಜಯಮಜ್ಜಿಗೋಸ್ಕರ, ಮೂಗರಮಗೋಸ್ಕರ ನನ್ನ ದೇವರು ತನ್ನ ಸ್ವಂತ ಮಗನ ಕೈಯನ್ನ ಬಿಟ್ಟು ನಿನ್ನ ಕೈ ನಡೆದ್ರೆ ಕಾಣ್ರಿ. ಹಾಲೆಲೂಯಾ. ಅರ್ಥ ಆಗ್ತಾ ಇರ್ಬೋದು, ನನ್ನ ಅರ್ಥ ಆಗ್ತಾ ಇದೆಯಾ? ಹಾಲೆಲೂಯಾ. ಹಾಲೆಲೂಯಾ. ಹಾಗಾದ್ರೆ ನಾವು ಪಾಪಿಗಳಾಗಿದ್ದವರು ಕ್ರಿಸ್ತನ ನಮಗೋಸ್ಕರ ಪ್ರಾಣ ಬಿಡಿದ್ರೆ ದೇವರು ನಮ್ಮ ಮೇಲೆ ತನಗಿಟ್ಟಿರೋ ಪ್ರೀತಿಯನ್ನು ಸಿದ್ಧಾಂತಪಡಿಸಿ ಆಗೋಯ್ತು. ಈಗ ದೇವರು ತನ್ನ ಪ್ರೀತಿ ನೀವು ತೋರಿಸಾಗೋಯ್ತು ಬೇರೆ. ಈಗ ನೀವು ಮಾಡ್ಬೇಕಾದ್ರೆ ಸರ್ ನಿಮ್ಮ ಪ್ರೀತಿನ ದೇವರು ತೋರಿಸು. ಗ್ಯಾರಂಟಿ ತೋರಿಸ್ತೀರಾ? ನೀವು ನಿಜವಾಗ ಪ್ರೀತಿ ತೋರಿಸೋದೇ ಆದ್ರೆ ಆರಾಧನೆ ಮುಗಿದ ಮೇಲೆ ಯಾರು ಬರ್ತೀರೋ ಅವ್ರ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ಅರ್ಥ. ಆರಾಧನೆಗಿಂತ ಮೊದಲು ಬಂದವರಿಗೆ ಮಾತ್ರ ದೇವರ ಪ್ರೀತಿ ಇದೆ ಅಂತೇಳಿ ಬೀಗದ ಕೈಗಳನ್ನು ಕೊಡುತ್ತೇನೆ ಅಂತ ಆಗಲೇ ವಾಕ್ಯದಲ್ಲಿ ನಾನು ಹೇಳಿದ್ದು. ಮತ್ತೆ ಅದರ ಮಧ್ಯದಲ್ಲಿ ಬೀಗದ ಕೈಗಳು ಅಂತಂದ್ರೆ ನನಗೆ ಆಗಲೇ ಹೇಳಿದೆ. ಈ ಒಂದು ಆಲಯಕ್ಕೆ 5 ಬಾಗಿಲಿದೆ ಅಲ್ವಾ? ಒಂದು ಭಾಗದಾದ್ಮೇಲೆ ಒಂದು ಭಾಗ ತೆಗಿಬೇಕಲ್ವಾ? ಹಾಗೇನೆ ಪರಲೋಕಕ್ಕೆ ಹೋಗೋದಕ್ಕೆ ಎಷ್ಟು ಭಾಗಗಳಿಂದ ಗೊತ್ತಿಲ್ಲ. ಬೀಗದ ಕೈಗಳನ್ನು ಕೊಡ್ತಿದ್ದಾಳೆ. ಸುಮ್ಮನೆ ಬೀಗದ ಕೈಗಳನ್ನು ಕೊಡ್ತಿದ್ದಾರೆ. ಬೀಗದ ಕೈ ಸಿಕ್ಕಿದ್ರೆ ಸಾರೋದಿಲ್ಲ, ಕೈಗಳು ಸಿಗಬೇಕು. ಹಾಲೆಲೂಯಾ. ಏನು ಜಂಪ ಗೊತ್ತಾಯ್ತಾ? ಹಳ್ಳಿ ಭಾಷೆನೇನು ಜಂಪ. ಹಾಲೆಲೂಯಾ. ಸಿಕ್ಕಿದ್ರೆ ಬಚಾವಾಗ್ತೀರಾ. ನನ್ನ ಕೈಯಲ್ಲಿ ಒಂದು ಬೀಗದ ಕೀಗಳ ಜಂಪೆ ಇದೆ, ನನಗೆ ನಂಬಿಕೆ ಇರಬೇಕು. ಯಾಕೆಂದರೆ ಯೇಸು ಸ್ವಾಮಿ ಯೋಹಾನ 14 ಬರ್ತದೆ, ನಾನು ಕಳವಳ ಪಡಬೇಡಿ, ನಿಮಗೋಸ್ಕರ ಬಿಡಾರವನ್ನು ಮಾಡಿದ್ದೀನಿ ಸ್ವರ್ಗದಲ್ಲಿ ಇದ್ದಾರೆ, ನಿಮಗೋಸ್ಕರ ಮನೆ ಮಾಡಿದ್ದೇವೆ. ಆ ಮನೆಗೆ ಬೀಗದ ಕೈಯ ನಿನ್ನ ಹತ್ರ ಇಲ್ಲದ್ರೆ ಸ್ವರ್ಗಕ್ಕೆ ಹೋಗಿ ಏನು ಪ್ರಯೋಜನ? ಓದ್ಬಿಡಿಯಪ್ಪ ಯೋಹಾನ 14ನೇ ಅಧ್ಯಾಯ ಓದ್ಬಿಡಿ. ಯೋಹಾನ ನಮ್ಮ ಅಪ್ಪ ಸುಮ್ಮನೆ ಬರಲಿಲ್ಲ ಕಣಪ್ಪ. ಯೋಹಾನ 14:1 ಓದಿ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. ಯಾಕೋದಾ? ಜನಕ್ಕೆ ಡೌಟು. ಅಯ್ಯೋ ನನಗೆ ಸ್ವರ್ಗ ಸಿಗ್ತದ? ನಿಮ್ಮ ಸ್ವರ್ಗ ಸಿಗ್ತದೆ ಕಣ್ರಿ. ಏಸಪ್ಪ ನನಗೆ ರಕ್ಷಕ ಒಡೆಯನಾಗಿ ಬಂದಾದ್ರು ನಿಮಗೆ ಸ್ವರ್ಗ ಸಿಕ್ಬಿಡ್ತು.
ನೀವು ತಪ್ಪು ಮಾಡಿಬಿಟ್ಟಿದ್ರೆ ಕೂಡ ಏಸಪ್ಪನ ಬಂದು ಸಾರಿ ಕೇಳ್ಕೊಳ್ಳಿ, ತಕ್ಷಣ ಪರಿಹಾರ ಆಗ್ಬಿಡ್ತದೆ, ನಿಮ್ಮನ್ನು ಕೈ ಬಿಡೋದಿಲ್ಲ. ಈಗ ನಮ್ಮ ಮಂಗಳಮ್ಮನ ಮಗ ತೀಟೆ ಮಾಡ್ತಾನೆ, ಒಂದು ಎರಡೇಟು ಹೊಡಿತಾನೆ, ಮಚ್ಚಕನ ಕೊಚ್ಬಿಡ್ತಾಳ, ಪುನಃ ಒಂದು ತೀಟೆ ಮೇಲೆ ತೀಟೆ ಹೊಡಿತಾನೆ, ಮನೆ ಸೇರಿಸ್ತೀರು. ಹಾಗೆ ದೇವರ ಮಕ್ಕಳಾಗಿ ನಾವು ಆದಮೇಲೆ ನಮ್ಮ ಹತ್ರ ತಪ್ಪುಗಳು ಬಂದರೂ ಕೂಡ ದೇವರು ನಮ್ಮನ್ನು ಸೇರಿಸ್ಕೊಳ್ತಾರೆ. ಆದರೆ ಮಾಡಿದ ತಪ್ಪನೆ ಮಾಡಿದ್ರೆ ಸೇರಿಸ್ಕೊಳ್ಳೋದಿಲ್ಲ, ತಪ್ಪನ್ನು ಬಿಡ್ತಾ ಬಿಡ್ತಾ ಬರಬೇಕು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ನೆಕ್ಸ್ಟ್ ಯಾರನ್ನ ನಂಬೇಕಂತೆ? ಹಾಂ, ನೆಕ್ಸ್ಟ್ ಯಾರನ್ನ ನಂಬಬೇಕು? ಏಸಪ್ಪನ. ನನ್ನನ್ನು ದೇವರ ಮಾಸ್ಟರ್ನ ತಿಳ್ಕೊಬೇಡಿ, ನನ್ನ ನಂಬಿರಿ, ಏಸಪ್ಪನ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಏನಿದೆ ಮಾತಾಡಬೇಡಿ. ನಮ್ಮ ತಂದೆಯ ಮನೆಯಲ್ಲಿ ಬಿಡಾರಗಳು ಇವೆ. ಏಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಬಂದ್ಬಿಟ್ಟು ಹೋಗಿರೋದಾಗ ಗೊತ್ತಾ? ನಿನಗೆ ಸ್ಥಳ ರೆಡಿ ಮಾಡಕ್ಕೆ, ನಿನಗೆ ಸ್ಥಳ ಮಾಡಕ್ಕೆ. ಎಂತ ಮನೆ ಇದೆಯೋ, ಮೂಗನವನಿಗೆ ಎಂತ ಮನೆ ಇದೆ ಗೊತ್ತಿಲ್ಲ. ನಿಮ್ಮ ಪ್ರಾರ್ಥನೆ ಮೇಲೆ ನಿಮಗೆ ಅರಮನೆಯೂ ಸಿಗ್ಬೋದು, ನಿಮ್ಮ ಪ್ರಾರ್ಥನೆ ಕಡಿಮೆ ಆದರೆ ಗುಡಿಸಲು ಸಿಗ್ಬೋದು. ನನಗದು ಗೊತ್ತಿಲ್ಲ. ಅಪ್ಪ ನನಗೆ ಪ್ರಕಟಣೆ ಕೊಟ್ಟಿಲ್ಲ. ನಿಮ್ಮ ಪ್ರಾರ್ಥನೆ ಪ್ರಕಾರ ನಿಮ್ಗೆ ಅರಮನೆಯೂ ಸಿಗ್ಬೋದು, ನಿಮ್ಮ ಪ್ರಾರ್ಥನೆ ಪ್ರಕಾರ ಗುಡಿಸಲು ಸಿಗ್ಬೋದು. ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರ ಹಂಗೆ ಪ್ರತಿಫಲ. ಅಲ್ಲಲ್ಲ ಸೈಲೆಂಟು. ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರ ಹಂಗೆ ಅರಮನೆ. ಅರಮನೆ ಸಿಗಬೇಕಾದ್ರೆ ಪ್ರಾರ್ಥನೆಗೆ ಬನ್ನಿ, ಸ್ತುತಿ ಸ್ತೋತ್ರ ಮಾಡಿ. ಇಲ್ಲಿಂದ ಹೋದ ಮೇಲೆ ಮನೇಲಿ ಏಸಪ್ಪನ ನೆನೆಸ್ಕೊಳ್ಳೋದೇ ಇಲ್ಲ, ಬೀಗದ ಕೈ ಸಿಗೋದಿಲ್ಲ, ಪರಲೋಕದ ಮನೆ ಸಿಗೋದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ನೋಡಿ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೀರಲ್ಲ, ಏಸಪ್ಪ ಶಿಲುಬೆ ಮೇಲೆ ಹೋಗಿರೋದೆ ನನಗೆ ನಿನಗೆ ಪರಲೋಕದಲ್ಲಿ ಸ್ಥಳ ಸಿದ್ಧ ಮಾಡ್ಲಿಕ್ಕೆ ಕಣ್ರಿ. ನೆಕ್ಸ್ಟ್ ನಾನು ಹೋಗಿ ಏನಂದ್ರೆ ಹೋಗಿ ಪುನಃ ವಾಪಸ್ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ಅದೇ ನನ್ನ ನಿನ್ನ ಸಿದ್ಧ ಮಾಡತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ಪರಲೋಕ. ಪರಲೋಕವೆಲ್ಲ ನಿನಗೆ ಸಯ್ಯ, ನಾನು ಕೂಡ ಬರುವೆಯ. ಪರಲೋಕವೆಲ್ಲ ನಿನಗೆ ಸಯ್ಯ, ನಾನು ಕೂಡ ಬರುವೆಯ. ಸಾಕು ಸಾಕು ಸಾಕು, ಹಾಡು ಹೇಳ್ಕೊಂಡು ಹೋಗ್ಬಿಟ್ರೆ ಅದು ವಾಕ್ಯ ಕೊಡೋಕ್ಕಾಗಲ್ಲ. ಪರಲೋಕವೆಲ್ಲ ನಿನ್ನ ದೇಶಯ್ಯ, ಗ್ಯಾರಂಟಿ ಅಪ್ಪಂದ. ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂದರೆ ಈಗ ರೆಡಿಯಾಗು, ಈಗ ರೆಡಿಯಾಗು. ಹಲ್ಲೆಲೂಯಾ. ನೀನು ಈಗ ರೆಡಿ ಆದರೆ ಮಾತ್ರ ಪರಲೋಕಕ್ಕೆ ಹಾಕ್ಕೊಳ್ತಾರೆ. ಹಲ್ಲೆಲೂಯಾ ಹೇಳ್ಬಿಟ್ರೆ ಸಾಲೋದಿಲ್ಲ. ಪರಲೋಕವೆಲ್ಲ ನಿನ್ನ ದೇಶಯ್ಯ, ನಾನು ಕೂಡ ಅಲ್ಲಿಗೆ ಬರುವನೆಯ ಹೇಳಿದ್ರೆ ಸಾಲೋದಿಲ್ಲ. ನಾವು ಹೋಗೋದಕ್ಕೆ ರೆಡಿಯಾಗಿರ್ಬೇಕು. ಆ ಹೋಗಬೇಕಾದ್ರೆ ಶಿಲುಬೆಯ ಪ್ರೀತಿ ನಿನ್ನನ್ನು ಕಾಪಾಡ್ತದೆ ಕಣ್ರಿ. ನೀನು ತಪ್ಪು ಮಾಡಿದ್ರು ಕೂಡ ಓಡ್ ಬಂದ್ಬಿಡಿ ಏಸು ಹತ್ರ. ಅಪ್ಪ ನಾ ಇಂಥ ತಪ್ಪು ಮಾಡ್ಬಿಡ್ತೀನಪ್ಪ, ಇನ್ನು ಮುಂದೆ ತಪ್ಪು ಮಾಡೋದಿಲ್ಲಪ್ಪ, ಅದು ಓಡ್ ಬಂದ್ಬಿಡು. ಆ ಶಿಲುಬೆ ಪ್ರೀತಿ ನಿನ್ನ ಕಾಪಾಡ್ತದೆ. ಶಿಲುಬೆ ಪ್ರೀತಿ ನಿನ್ನ ಯಾವಾಗ ಕಾಪಾಡ್ತೋ ಅದೇ ದೇವರ ಶಕ್ತಿಯಾಗಿ ನಮ್ಗೆ ಬರ್ತದೆ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೋಗರಮ್ಮ ಈಗಲೇ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೇಕಳೆ ಹೆಚ್ಚೆಂದು ಮೊದಲೇ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಮಂಚಮ್ಮ ಬಾಯಿ ಬಿಟ್ಕೊಂಡು ನೋಡ್ತಾರೆ ಸ್ವರ್ಗ ನಿಜವಾಗಿ ಸಿಗ್ತದ ಅಂತೇಳಿ. ಹಲ್ಲೆಲೂಯಾ. ಅಭಿ ಯಾರು ಏನು ಹೇಳ್ಕೊಳ್ಳಿ, ನಾನು ಪಾಪದ ನೋಡ್ಕೊಳ್ತಾ ಇರ್ತೇನೆ ಅಂತ ಅಭಿ ಹೋಗ್ತಾರೆ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ನೋಡಿ ನೋಡಿ, ನೀವು ಕರ್ಕೊಂಡು ನಿಮ್ಮ ಬಳಿ ಸೇರಿಸ್ಕೊಂಡ. ಏಕೆಂದರೆ ಏಸಪ್ಪ ಇರೋ ಜಾಗದಲ್ಲಿ ನಾವು ಇರ್ಬೇಕು ಅಂತ ಏಸಪ್ಪ ಆಸೆ ಪಡ್ತಾರೆ. ಆದರೆ ಏಸಪ್ಪ ಇರೋ ಜಾಗಕ್ಕೆ ಹೋಗಕ್ಕೆ ನಾವೇ ಕಷ್ಟಪಡ್ತೀವಿ. ನಿಜಾನ? ಏಸಪ್ಪನ ಆಸೆ ಏನು? ನೀವೆಲ್ಲ ನನ್ನ ಬಳಿ ಇರಬೇಕು ಅಂತೇಳಿ. ಆದರೆ ನಿಮ್ಮ ಆಸೆ ಏನು? ಮಟನ್ ಸಾಂಬಾರು ಮಾಡಿಬಿಟ್ಟು ಹೋಗ್ತೀನಿ, ಚಿಕನ್ ಮಾಡಿಬಿಟ್ಟು ಹೋಗ್ತೀನಿ. ಈಗ ಕಳೆದ ವಾರ ಒಂದು ವಾರ ಹೋಗೋದಿದ್ರು ಪರವಾಗಿಲ್ಲ, ನೀವು ಏಸಪ್ಪನ ಸನ್ನಿಧಾನಕ್ಕೆ ನೀವು ಎಷ್ಟು ಬರ್ತೀರೋ ಅಷ್ಟೇ ನೀವು ದೇವ್ರ ಹತ್ರ ಹೋಗ್ತಿದ್ದೀರ. ಇಲ್ಲ, ನೀವು ದೇವರಿಂದ
ದೂರ ಆಗ್ತಾ ಇದ್ದೀರದಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರ ಪ್ರೀತಿಯನ್ನು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದು ಮಾತ್ರವಲ್ಲದೆ ನಿನಗೆ ಪರಲೋಕದಲ್ಲಿ ಜಾಗ ರೆಡಿ ಮಾಡಿದ್ದಾರೆ. ಈ ಲೋಕದಲ್ಲಿ ಮಾತ್ರ ನಮ್ಗೆ ಪ್ರೀತಿ ಸಿಕ್ಕದೆ ಇಲ್ವಂತ, ಸ್ವರ್ಲೋಕದಲ್ಲಿ ಅಂತ ನಮ್ಗೆ ಪ್ರೀತಿ ಸಿಗ್ಬೇಕಾಗಿದೆ. ಗ್ಯಾರಂಟಿ. ಹಲ್ಲೆಲೂಯಾ. ಈ ಲೋಕದಲ್ಲೆಲ್ಲ ಬೂಟಾಟಿಗೆ ಪ್ರೀತಿ, ಆದ್ರೆ ಪರಲೋಕದಲ್ಲಿ ಪರಿಶುದ್ಧವಾದ ಪ್ರೀತಿ. ಹಲ್ಲೆಲೂಯಾ. ಆ ಪ್ರೀತಿ ಬೇಕಾ? ಕರೆಕ್ಟ್ ಟೈಮಿಗೆ ಚರ್ಚಿಗೆ ಬನ್ನಿ, ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಇನ್ನೊಂದು ವಚನವನ್ನು ನಾವು ನೋಡ್ಬಿಡೋಣ. ಫಿಲಿಪ್ಪ 2ನೇ ಅಧ್ಯಾಯ 4ನೇ ವಾಕ್ಯದಿಂದ ಶಿಲುಬೆದ ಪ್ರೀತಿ ಬಗ್ಗೆ, ಅಲ್ಲಿಂದ ಇನ್ನು ನೆಕ್ಸ್ಟ್ ಶಕ್ತಿ ಬಗ್ಗೆ ಹೋಗೋಣ. ಫಿಲಿಪ್ಪ 2:4 ಓದಪ್ಪ. ಜೋರಾಗಿ ಓದವ. ಸ್ನೇಹಿತ ಅಲ್ಲ, ಸ್ನೇಹಿತ ಅಂದರೆ ಕೆಟ್ಟದಾಗ್ಬಿಡ್ತಾರೆ. ಸ್ವಾಹಿತ. ನಾವು ಏಸಪ್ಪನ ಮಕ್ಕಳು ಅಂತ ಹೇಳಿದ್ಮೇಲೆ ಏಸಪ್ಪನ ಕೂಡ ಅವ್ರ ಹಿತ ನೋಡ್ಕೊಂಡು ಬಂದ್ರ, ಅವರು ನಮ್ಮ ಹಿತಕ್ಕೋಸ್ಕರ ತಾನೇ ಸತ್ತಿರೋದು. ಹಾಗೆ ನಾವು ಕೂಡ ಇನ್ನೊಬ್ಬರು ಹಿತವನ್ನು ಬಯಸೋರಾಗಿರ್ಬೇಕು. ಇವತ್ತು ನಾವು ದೇವರ ಮಕ್ಕಳು ಅಂದ್ಕೊಳ್ತೀವಿ, ಬರೀ ನಮ್ಮದ ಬಗ್ಗೆನೇ ಕೇಳಕ್ ಬರ್ತೀವಿ. ಇಲ್ಲ ಕಣ್ರಿ, ಪಕ್ಕದ ಮನೆಯವ್ರ ಬಗ್ಗೆ ಆಲೋಚನೆ ಮಾಡ್ರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾರ ಮನಸ್ಸಿರ್ಬೇಕಂತೆ? ಕೇಳಿಸ್ತಾ ಇಲ್ಲ. ಯಾರ ಮನಸ್ಸಿರ್ಬೇಕು? ಏಸಪ್ಪನ ಮನಸ್ಸು ನನ್ನಲ್ಲಿ ನಿಲ್ಲದಿರ್ಬೇಕು. ನೆಕ್ಸ್ಟ್ ಅಲ್ಲಿ ಬಂದ್ರೆ ಬಿಡಲೋದನ್ನು ಎಣಿಸದೆ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಆತನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾಗಿದ್ದನು. ನೋಡಿ, ನನಗೋಸ್ಕರ ನಿನಗೋಸ್ಕರ ಯೇಸು ಸ್ವಾಮಿ ಪ್ರೀತಿಯಿಂದ ಮೊದಲನೇದಾಗಿ ಏನು ಬಿಟ್ರಂತೆ ಅವರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತೀವಿ ಅಂತ ಹೇಳಿ. ನೋಡಿ ಅಲ್ಲಿ ಎಷ್ಟು ಪಾಯಿಂಟ್ಗಳಿದೆ ಅಂತೇಳಿ. ಒಂದು, ದೇವರಿಗೆ ಸರಿ ಸಮಾನನಾಗಿರತಕ್ಕಂಥ ಯೇಸು ಸ್ವಾಮಿ ದೇವರ ಪದವಿನೇ ಬಿಟ್ಬಿಟ್ಟು ಬಂದ್ಬಿಟ್ರು ನನಗೋಸ್ಕರ ನಿನಗೋಸ್ಕರ. ಒಬ್ಬ ಆರ್ಡಿನರಿ ಮನುಷ್ಯನಾಗಿ ಬಂದ್ಬಿಟ್ರು ಕಣ್ರಿ. ಎಷ್ಟು ಬೇಜಾರಾಗ್ತದೆ ನೋಡಿ. ದೇವರಾಗಿರೋನು. ಈಗ ನಾನು ಇಲ್ಲಿ ತೀರಸ್ವರದಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದೀನಿ. ಹೋಗಿ ನಾನು ಸ್ಲಮ್ ಒಳಗಡೆ ಹೋಗಿ ಮೂರಿ ಒಳಗಡೆ ಬಿದ್ದರೆ ಏನಾಗ್ತದೆ? ಜನಗೋಸ್ಕರ ಬಿದ್ದಾಗೆ. ಹಾಗೇನೆ ಇಲ್ಲಿ ಯೇಸು ಸ್ವಾಮಿ ಪರಲೋಕದ ಅಂಥ ಜಾಗ ಬಿಟ್ಟು ಈ ಭೂಲೋಕ ಬಂದು ನೋಡಿ, ಇದು ಅವ್ರಿಗೆ ಒಂಥರ ಕೊಚ್ಚೆ ಲೆಕ್ಕ. ಇಲ್ಲಿ ಪಾಪ ತುಂಬಿದ ಲೋಕ, ಅಶುದ್ಧವಾದ ಲೋಕಕ್ಕೆ ಪರಿಶುದ್ಧವಾದ ಲೋಕದಿಂದ ಈ ಅಶುದ್ಧವಾದ ಲೋಕ ಬರ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರೋದು ಲೆಕ್ಕ ಹಾಕಿ. ದೇವರ ಪದವಿನೇ ಬಿಟ್ಬಿಟ್ಟು ಅವರು ಮನುಷ್ಯ ಪದವಿನೇ ತಗೊಂಡು ಬಂದರಂತೆ. ಯಾರಿಗೋಸ್ಕರ? ನನಗೋಸ್ಕರ, ನಿನಗೋಸ್ಕರ ಕಣ್ರಿ. ಹಲ್ಲೆಲೂಯಾ. ಯಾರಿಗೋಸ್ಕರ ಬಂದರು? ನನಗೋಸ್ಕರ, ನಿನಗೋಸ್ಕರ. ದೇವರ ಪದವಿಯನ್ನೇ ಬಿಟ್ಟರು. ನೆಕ್ಸ್ಟ್ ದೇವ ಪದವಿಯನ್ನು ಬಿಟ್ಟು ನಾನೇ ಓದ್ತೀನಿ. ದೇವ ಸ್ವರೂಪ ಆತನ ಸರಿಸಮ ಅಮೂಲ್ಯವಾದ ಪದವಿಯನ್ನು ಬಿಡಲು ತನ್ನನ್ನು ಬರಿದು ಮಾಡಿಕೊಂಡು, ಅಂದರೆ ಅವರು ಸ್ವಲ್ಪನೂ ಉಳಿಸ್ಕೊಳ್ಳಿಲ್ಲ, ಅವರು ಬರಿದಾಗ್ಬಿಟ್ರಂತೆ. ಅಂದರೆ ಝೀರೋ ಆಗಿಬಿಟ್ರಂತೆ. ಹೀರೋ ಆಗಿದ್ದಂತೆ ಯೇಸು ಸ್ವಾಮಿ ಹೀರೋ ಪದವಿನ ಬಿಟ್ಬಿಟ್ಟು ಝೀರೋ ಪದವಿ ಬಂದರು. ಅಂದರೆ ಏನು ಇಲ್ಲದವನಾಗ್ಬಿಟ್ರಂತೆ. ಹಲ್ಲೆಲೂಯಾ. ಕೆಲವು ಜನ ಹೇಳ್ತಾರೆ ನೋಡಿ, ನನ್ನ ಮಗಳಿಗೆ ಮಾಡಿ ಮಾಡಿ ಕೊಟ್ಟು 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 ನಾನೇ ಬರೆದಾಗ್ಬಿಟ್ರೆ ನೋಡಿ. ಹಂಗೆ ಯೇಸು ಸ್ವಾಮಿ ನನಗೋಸ್ಕರ, ನಿನಗೋಸ್ಕರ ಅವ್ರನ್ನೇ ಖಾಲಿ ಮಾಡ್ಕೊಬಿಟ್ರು. ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಅವ್ರನ್ನ ಖಾಲಿ ಮಾಡ್ಕೊಂಡು ಬಂದರು. ನೆಕ್ಸ್ಟ್, ಆ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯ ಸದಸ್ಯರು ಅಲ್ಲಿ ಮನುಷ್ಯರಾಗಿ ಬಂದಾಗ ಲೀಡ್ರಾಗಿ ಬರಲಿಲ್ಲ, ಅವರು ದಾಸನಾಗಿ ಬಂದರು. ದಾಸ ಅಂದರೆ ಅವನಿಗೆ ಸಂಬಳ ಇಲ್ಲ ಪ್ರಿಯರೇ. ಆಳಿಗೆ ಸಂಬಳ ಇದೆ, ದಾಸನಿಗೆ ಸಂಬಳ ಇಲ್ಲ. ದಾಸ ಅಂದರೆ ಗುಲಾಮನ ಲೆಕ್ಕಾಚಾರ. ಗುಲಾಮನ ಲೆಕ್ಕಾಚಾರದಲ್ಲಿ ಬಂದಿರುತ್ತೆ ಅವರು. ನೆಕ್ಸ್ಟ್ ಅಲ್ಲಿ ಬಂದು ಗೊತ್ತಾ? ದಾಸನ ಧರಿಸಿ ಮನುಷ್ಯ ಸದಸ್ಯನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಏನು ಗೊತ್ತಾ? ದೇವರು ವಾಕ್ಯದಲ್ಲಿ ಬರೆದಿದೆ, ಆಕಾಶವೇ ಸಿಂಹಾಸನ, ಭೂಮಿಯೇ ಪಾದಪೀಠ. ಆಗ ಅಷ್ಟು ದೊಡ್ಡ ದೇವರು, ಆಕಾಶ ಸಿಂಹಾಸನ, ಅವ್ರ ಕಾಲು ಭೂಮಿಲಿದಂತೆ. ಅಂಥ ದೊಡ್ಡ ದೇವರು, ಅಷ್ಟು ಉದ್ದ ಇರೋದು ಅಷ್ಟು ದೊಡ್ಡ ದೇವರು ತಗ್ಗಿಸ್ಕೊಂಡು 6 ಅಡಿ ಮನಸ್ಸಾಗ್ಬಿಟ್ಟಂತೆ. ಆಕಾರದಲ್ಲಿ ಬರಿದು ಮಾಡಿಕೊಂಡು ಏನು ಮಾಡಿದ್ರು ಅಂತ ಗೊತ್ತಾ? ತಗ್ಗಿಸ್ಕೊಂಡು ಶಿಲುಬೆಯ ಮರಣವನ್ನಾದರೂ ಒಂದು ವರ್ಷ ವಿಧೇಯರಾದರು. ಯಾರಿಗೆ ವಿಧೇಯ ಅದ? ತಂದೆ ದೇವರಿಗೆ ವಿಧೇಯ ಆದರು.
ತಂದೆ ದೇವರು ಒಂದೇ ಮಾತಾಡಿದ್ರು, ನನ್ನ ಸೃಷ್ಟಿಯಲ್ಲಿ ಹಾಳಾಗ್ತದೆ ಮಗನೇ ನೀನು ಹೋಗು ಬಲಿಯಾಗಿ ಬಾಂದಾಗ ಅವರು ಓಕೆ ದೊಡ್ಡ ಬಂದ್ಬಿಟ್ರಂತೆ. ಇವತ್ತು ನೀವು ಏನಾದರೂ ನಿಮ್ಮ ಊರಿಗೆ ಒಳ್ಳೇದಾಗ್ತಂದರೆ ನಿಮ್ಮ ಕಿಡ್ನಿ ಕೊಡೋಕೆ ರೆಡಿ ಇದ್ದೀರಾ? ಇಲ್ಲಕ್ಕಪ್ಪ. ನಿಮ್ಮ ಮಗನ ಬಲಿ ಕೊಡೋಕೆ ರೆಡಿ ಇದ್ದೀರಾ? ಅಲ್ಲಯ್ಯ, ಊರಿಗೆ ಒಳ್ಳೇದಾಗ್ತದೆ ಮಗನ ಬಲಿ ಕೊಡೋಕೆ ರೆಡಿ ಇದ್ದೀರಾ? ಆದರೆ ನನ್ನ ಸ್ವಾಮಿ ನಿನಗೋಸ್ಕರ ತನ್ನ ಮಗನನ್ನೇ ಬಲಿ ಕೊಟ್ಟರು. ಈಗ ಮಾಡೋದೊಂದು ಸುವಿಧೆ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿದ್ದಾನೆ. ಹಾಗಾದರೆ ನನ್ನ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಹೊಂದಿ ಪುನಃ ಎದ್ದು ಬಂದಿದ್ದಕ್ಕೋಸ್ಕರ ಅವರು ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮವಾದರು. ನಿನ್ನ ಮನೆಯಲ್ಲಿ ಮಾಡಿರ್ತಕ್ಕಂಥ ಮಾಟ ಕೂಟಕ್ಕಿಂತಲೂ ದೊಡ್ಡ ನಾಮ ಯೇಸು ನಾಮ. ನಿನ್ನ ಮನೆಯಲ್ಲಿರೋ ಬಡತನಕ್ಕಿಂತಲೂ ದೊಡ್ಡ ನಾಮ ಯೇಸು ನಾಮ. ನಿನ್ನ ಮನೆಯಲ್ಲಿ ದರಿದ್ರಕ್ಕಿಂತಲೂ ದೊಡ್ಡ ನಾಮ ಯೇಸು ನಾಮ. ನಿನ್ನ ಮನೆಯ ಜಗಳಕ್ಕಿಂತಲೂ ದೊಡ್ಡ ನಾಮ ಯೇಸು ನಾಮ. ನಿನ್ನ ಮನೆಯ ಏನೇ ಸಂಗತಿಗಳ ಪ್ರಾಬ್ಲಮ್ಗಳಿದ್ರು ಕೂಡ ಅದೆಲ್ಲವೂ ಕೂಡ ಯೇಸುವಿನ ಪಾದದ ಕೆಳಗೆ ಹಾಕ್ರಿ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯಾವುದು? ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಓ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಹಾಗೇನೆ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಹೊಂದಿರೋದಕ್ಕೋಸ್ಕರ ಕಂಡ್ರಿ, ನಿನ್ನ ಮನೆಯ ವಿರುದ್ಧವಾಗಿ ಬರ್ತಕ್ಕಂಥ ಮಾಟ ಕೂಟಗಳ ಶಕ್ತಿಗಳು ಯೇಸುವಿನ ಕಾಲ್ ಕೆಳಗಡೆ. ನಿನ್ನ ಮನೆಯಲ್ಲಿ ಜಗಳ ಯೇಸು ಕಾಲ್ ಕೆಳಗಡೆ. ನಿಮ್ಮ ಮನೆಯಲ್ಲಿ ಯಾರೇ ಏನೇ ಮಾಡಿದ್ರು ನೀವು ಮಾಟ ಜಾಟೋದಿದ್ರು ಕೂಡ ಯೇಸು ನಾಮ ತಿಳ್ಬಿಟ್ಟು ಅದು ಲಯ ಆಗ್ಬಿಡ್ತದೆ. ನಾನು ರೋಡಲ್ಲಿ ಮಾಟ್ಲ ಮಾಡಿದ್ರೆ ತೆಂಗಿನಕಾಯಿ ಹಾಕಿದ್ರೆ ನಾನು ತೆಗೆದು ಕೈಯಾರೆ ಬೀಸಾಕ್ತೀನಿ. ಯಾಕಂತ ಅದು ನಮ್ಮನ್ನು ಏನು ಮಾಡೋಕ್ಕಾಗಿಲ್ಲ. ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಶಕ್ತಿಗಳಿಗಿದ್ರು ದೊಡ್ಡ ಶಕ್ತಿ ಯೇಸುವಿನ ಶಕ್ತಿ ಆಗಿದೆ. ಯೇಸುವಿನ ಶಕ್ತಿ ಆಗಿದೆ. ನಂಬಿಕೆ ಇರೋರು ಮಾತ್ರ ಕೆಲಸ ಇಲ್ಲ. ನಂಬಿಕೆ ಇರೋರು ಮಾತ್ರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಇನ್ನೊಂದು ಕೊನೆಯ ವಾಕ್ಯ ಅಂತ ಹೇಳೋಣ. ಬಾಕಿ ಇರೋ ವಾಕ್ಯ ಕೊಡೋಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಕೊನೆ ಒಂದು ವಾಕ್ಯ ಕೊಡ್ತೀನಿ. ಈಗ ಪ್ರೀತಿ ಜೊತೆಗೆ ಶಕ್ತಿನೂ ಪಡೆದಿದ್ದಾನೆ. ಹಲೋ, ಇನ್ನೊಂದು ಶಕ್ತಿ ನೋಡೋಣ. ಈಗ ಕೊಲಸ್ಯ 2:14. ಕೊಲಸ್ಯ 2:14. ಹಾಂ, ಓದಿ ಶ್ವೇತಾ. ನಾನೇ ಓದಲ್ಲ? ಯೇಸು ಸ್ವಾಮಿ 2:14 ಬೇಡ, 13 ಓದೋಣ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಾವು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾರೆ. ಅಂದರೆ ಪಾಪ ಅಪರಾಧಗಳಿಂದ ನಾವು ಸತ್ತೋಗಿದ್ದ ನಮ್ಮನ್ನು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ನಮ್ಮ ಪಾಪ ಪರಿಹಾರ ಆಗಿ ನಾವು ಈಗ ಜೀವದಿಂದಿರುವ ಮಕ್ಕಳಾಗಿದ್ದೀವಿ. ಈ ವಾಕ್ಯನ ಯಾರು ತಿಳಿದಿರೋ ಅವರು ಸತ್ತು ಹೋಗೋದಿಲ್ಲ, ಅವರು ನಿತ್ಯ ಜೀವ ಪಡಿತಾರೆ. ನಿಮ್ಮ ದೇಹಕ್ಕೆ ಮರಣ ಇದೆ ಸರ್, ನಿಮ್ಮ ಆತ್ಮಕ್ಕೆ ಪರ್ಮನೆಂಟ್ ಆಗಿ ಸ್ವರ್ಗ ಇದೆ. ಹಾಲೆಲೂಯಾ. ನೋಡಿ, ಅಲ್ಲಿಂದ ಕ್ರಿಸ್ತ ಬಲಿಸ್ತಾನೆ. ನಿಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ನೀವು ಮಾಡಿದ ಅಪರಾಧಗಳು ಒಪ್ಕೊಂಬಿಡಿ. ಸ್ವಾಮಿ, ನಾ ಮಾಡಿದ ತಪ್ಪಾಯ್ತದ. ನಿಮ್ಮ ಮನೆಯಲ್ಲಿ, ಸ್ಕೂಲಲ್ಲಿ, ನಿಮ್ಮ ಯೌವನ ಕಾಲದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಪಾಸ್ಟ್ರ್ ಮುಂದೆ ಹೇಳೋಕೋಬೇಡಿ. ಪಾಸ್ಟ್ರು ದೊಡ್ಡ ಕಳ್ಳಂದ್ರೆ ನೀವೇನು ಮಾಡಿ ಗೊತ್ತಾ? ಯೇಸು ಸ್ವಾಮಿ ಮುಂದೆ ಹೇಳಿ. ಯೇಸು ಸ್ವಾಮಿ ಮುಂದೆ ಹೇಳ್ಬಿಟ್ಟು ಎಲ್ಲ ಇವತ್ತು ಲೀಸ್ಟ್ ಮಾಡಿ ಒಪ್ಪಿಸ್ಬಿಡಿ. ನಿಮ್ಮ ಅಪರಾಧನ ಅವ್ರು ಕ್ಷಮಿಸ್ಬಿಡ್ತಾರೆ. ಅಲ್ಲಲ್ಲಿಯ ನಿಮ್ಮ ಅಪರಾಧನ ಏನು ಮಾಡ್ತಾರೆ? ಅವರು ಕ್ಷಮಿಸಿ ಬಿಡ್ತಾರೆ. ಆದರೆ ಅದೇ ತಪ್ಪನ್ನ ಪುನಃ ಮಾಡಬಾರ್ದು. ಕ್ಷಮಿಸಿ. ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಸೈತಾನ ಹೇಳ್ತಾ ಇರುತ್ತೆ, ಶ್ವೇತೇನು ಭಾಳ ಒಳ್ಳೆಯವಳ, ಮದುವೆಗಿಂತ ಮೊದಲು ಹಂಗಿದ್ಲು. ಮಂಜಮ್ಮಯ್ಯನ ಭಾಳ ಒಳ್ಳೆಯವಳ, ಅವಳು ಹಿಂಗಿದ್ಲು. ಮೂಗುರಮ್ಮ ಹೆಂಗಿದ್ಲು, ಅಭಿ ಹೆಂಗಿದ್ದ, ಗಿರೀಶ ಹೆಂಗಿದ್ದ, ಅಲ್ಲಲ್ಲಿಯ ಉಳ್ಳಯ್ಯ ಹೆಂಗಿದ್ದ,
ನಿಂಗೆ ರಾಜ ಹೆಂಗಿದ್ದ ಸೈತಾನ ದೋಷಾರೋಪಣೆ ಮಾಡ್ದಂತೆ. ಆ ದೋಷಾರೋಪಣೆಯನ್ನು ಆಜ್ಞಾರೂಪದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಬಡಿದು ಇಲ್ಲದಂತೆ ಮಾಡಿದನು. ಇನ್ನು ಮೇಲೆ ಯಾವುದೆಲ್ಲ ದೋಷಾರೋಪಣೆ ಮಾಡ್ತಾನೆ ಸೈತಾನ, ಮೂಗುರಮ್ಮ ಹಂಗೆ, ಗಿರೀಶ ಹಿಂಗೆ, ಇಂದ್ರಾಜು ಹಿಂಗೆ, ಏನು ದೋಷ ಮಾಡ್ತಾನೋ, ಚಂದ ಮುಚ್ಚಿ ಕಡಿಮೆ ಆಟ ಆಡ್ದವಳು ಅಂತ ಹೇಳ್ತಾರೆ ನೋಡು, ಅದೆಲ್ಲ ಇಲ್ಲದಂಗೆ ಮಾಡ್ಬಿಡ್ತಾರೆ. ನಿನ್ನ ಮೇಲೆ ಇರೋ ಪಾಪನ ಇಲ್ಲದಂಗೆ ಮಾಡಿದ್ರು. ಹಾಲೆಲೂಯಾ. ನಿನ್ನ ಮೇಲೆ ಇರೋ ಪಾಪನ ಯಾವಾಗ ನೀನು ಒಪ್ಕೊಂಡು ಬಿಟ್ಬಿಟ್ಟಾಗ, ಒಪ್ಕೊಳ್ಳಿಲ್ಲ ಅಂತಂದ್ರೆ ನೀನು ಉಪಕಾರ ಹಾಕೊಂಡಿಲ್ಲೇ ಇರಬೇಕು. ಒಪ್ಕೊಂಡು ಬಿಟ್ಟಾಗ ಮಾತ್ರ ಇದನ್ನು ಮಾಡಿದನು. ಆತನ ದೊರೆತನಗಳನ್ನು ಅಧಿಕಾರಗಳನ್ನು ನಿರೋಧಾಯ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದ್ರು. ಹಾಗಾದ್ರೆ ನಮಗೆ ಶಿಲುಬೆಯ ಮೇಲೆ ಜಯ ಕೊಟ್ಟರು ಕಣ್ರಿ. ಯಾವುದ್ರ ಮೇಲೆ? ಶಿಲುಬೆಯ ಮೇಲೆ ಜಯ ಕೊಟ್ಟರು. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತಗಳ ಸ್ತೋತ್ರ. ನಮ್ಮನ್ನ ಶಿಲುಬೆ ಮೇಲೆ ಅವರು ಜಯ ಕೊಟ್ಟಿದ್ದಾರೆ ಕಣ್ರಿ. ನಾವು ಇನ್ನು ಸೋಲನ್ನು ಒಪ್ಕೊಡೋರಲ್ಲ. ನಮ್ಮ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಸತ್ತು 3 ದಿವಸ ಎದ್ದು ಬಂದಾಯ್ತು. ಇನ್ನು ಮುಂದಕ್ಕೆ ನಮ್ಮ ಪಾಪನ ಅವನು ಸೈತಾನ ತೋರಿಸ್ಕೊಡ್ತಾನೆ. ನೀನು ಮಳ್ಳಿತ ಆಡಬೇಡ, ಚರ್ಚಿಗೆ ಹೋಗ್ಬಿಟ್ರೆ ನೀನು ಮೊದಲು ಮಾಡಿದೆಲ್ಲ ಹೋಯ್ತಾ ಅಂತ ಕೇಳಿದ್ರೆ ನೀನು ಹೇಳು ಹೋಯ್ತು ಕಾಣ ಅಂತೇಳಿ. ಹೋಯ್ತು ಕಾಣ ಸೈತಾನ, ನಾನು ಯೇಸು ರಕ್ತದಿಂದ ತೊಳೆಯಲ್ಪಟ್ಟಿದ್ದೀನಿ, ನಾನು ಆ ಪಾಪನ ಬಿಟ್ಟಿದ್ದೀನಿ. ನೀನು ವೈಭಿಚಾರಿಯಾಗಿರೋ ವೈಭಿಚಾರನ ಬಿಟ್ಬಿಡು, ನೀನು ಶುದ್ಧ ಆಗ್ಬಿಡ್ತೀಯ. ಕಳ್ಳನೇ ಆಗಿರು, ಕಳ್ಳತನ ಬಿಟ್ಬಿಡು, ಶುದ್ಧ ಆಗ್ತೀಯ. ಇಲ್ಲಿ ಯಾರು ಸೂಪರ್ ಇಲ್ಲ ಪ್ರಿಯರೇ, ಎಲ್ಲರೂ ಲೋಪರ್ಗಳೇ. ಯೇಸು ಪಾದದ ಬಳಿ ಬಂದಾಗ ನಾವು ಸೂಪರ್ಗಳಾಗ್ಬಿಡ್ತೀವಿ. ಹಾಗಾದ್ರೆ ಜಯ ಕೊಟ್ಟಂತ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡೋಣ. ಜೀವ ಕೊಟ್ಟಂತ ಯೇಸು ರಾಜನಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಈ ರೀತಿಯಾಗಿ ನಮಗೆ ಶಿಲುಬೆಯ ಮರಣದ ಮೂಲಕ ಪ್ರೀತಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಹಾಗೇನೆ ಸ್ವಾಮಿ ನಮಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ನಮ್ಮನ್ನು ನಿನ್ನ ಆಶೀರ್ವದಿಸು, ನಿನ್ನ ರಾಜ್ಯದ ಮಹಿಮೆಗಾಗಿ ಬೇಕಪ್ಪ. ಇನ್ನೂ ಶಿಲುಬೆಯ ಸಂದೇಶವನ್ನು ವಾರದಿಂದ ವಾರ ಕೇಳುವಾಗ ನಿನ್ನ ಕೃಪೆ ನಿನ್ನ ಬಲ ಇಳಿದು ಬರೋ ಸಮಯ ನೀನು ಮಾಡದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಈಗ ನಾವು ಊಟದ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ಹಾಗೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಆಮೆನ್ ಆಮೆನ್. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತಗಳ ಸ್ತೋತ್ರ. ಸರಿ. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡಿರಿ, ಆನಂದ ಧ್ವನಿಯಿಂದ ಹೊಗಳಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡಿರಿ, ಆನಂದ ಧ್ವನಿಯಿಂದ ಹೊಗಳಿರಿ. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನಮ್ಮ ಜೀವಿತವೆಲ್ಲ ಸ್ತೋತ್ರ, ನಮ್ಮ ಜೀವಿತವೆಲ್ಲ ಸ್ತೋತ್ರ. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.